ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಜಗತಃ ಪಿತರೌ ವಂದೇ ಶ್ರೀ ಮೀರಾ ಅರವಿಂದ. ಓಂ ಶ್ರೀ ಅರವಿಂದ ಮೀರಾ. ಕಳೆದ ಅಧ್ಯಯನದಲ್ಲಿ ನಾವು ಶ್ರೀ ಅರವಿಂದರ ವಿಕಾಸಾತ್ಮಕ ಪುನರ್ಜನ್ಮ, ಎವಲ್ಯೂಷನರಿ ರೀಬರ್ತ್ ಅನ್ನೋ ಹಂತಕ್ಕೆ ಬಂದಿದ್ವಿ. ಪುನರ್ಜನ್ಮ ಮತ್ತು ಆನುವಂಶಿಕತೆ ಆ ಸಂಬಂಧದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಹುಡುಕಿಕೊಂಡು ನಾವು ಇಂದಿನ ಅಧ್ಯಯನವನ್ನು ಮುಂದುವರಿಸಬಹುದು. ಪ್ರಶ್ನೆ: ಜೀವ ವಿಕಾಸದಲ್ಲಿ ಚೈತ್ಯ ಪುರುಷವು ಯಾವ ಸಂದರ್ಭದಲ್ಲಿ ಜೀವಿಯ ಒಳಗಡೆ ಪ್ರವೇಶ ಮಾಡುತ್ತಾನೆ, ಅದರ ನಿರ್ದಿಷ್ಟತೆ, ಇದರ ಬಗ್ಗೆ ವಿವರ ಬೇಕು ಅಂತ. ಇದಕ್ಕೆ ಎರಡು ರೀತಿ ಉತ್ತರ ಇದೆ. ಒಂದು, ನಮ್ಮ ಚೈತ್ಯ ಪುರುಷದ ಅಧ್ಯಯನದಲ್ಲಿ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ವಿ. ಜೋನ್ ಆಫ್ ಆರ್ಕ್ ಅವಳಲ್ಲಿ ಒಂದು ಚೈತ್ಯ ಕ್ಷಣ, ಸೈಕಿಕ್ ಮೊಮೆಂಟ್ಸ್ ಅಂತಾರೆ ಶ್ರೀಮಾತೆಯವರು, ಅವಾಗೆ ಒಂದು ಮೇಲಿನ ಶಕ್ತಿ ಇಳಿದು ಬಂದು ಅವಳಿಂದ ಒಂದು ಅದ್ಭುತ ಪವಾಡಾತ್ಮಕ ಅನ್ನುವಂಥ ಕಾರ್ಯವನ್ನ ಮಾಡಿಸ್ತದೆ. ಇದು ಅವಳಲ್ಲಿ ಒಂದೇ ಆಗಿದೆ ಅಂತ ತಿಳಿಬಾರದು ನಾವು. ಇದು ನಮ್ಮೆಲ್ಲರಲ್ಲೂ ಆಗೋ ಸಾಧ್ಯತೆ ಆಗಿರ್ತದೆ, ನಮಗೆ ಅದರ ಬಗ್ಗೆ ಅರಿವು ಇರೋದಿಲ್ಲ. ಇನ್ನೊಂದು ಉದಾಹರಣೆ ಅಂದ್ರೆ, ನಮ್ಗೆಲ್ಲ ತುಳಸಿದಾಸರ ಕತೆ ಗೊತ್ತಿದೆ. ಅಲ್ಲಿನೂ ಅವರು ಒಂದು ಸೈಕಿಕ್ ಕ್ಷಣದಲ್ಲಿ ಅವರ ಹೆಂಡತಿ ಮಾಡಿದ ಕಾಮೆಂಟ್ ಇಂದಾಗಿ ಅವರು ಒಬ್ಬ ಮಹಾ ಸಂತರಾಗ್ತಾರೆ ಅನ್ನೋದನ್ನ ನಾವು ಓದ್ತೇವೆ. ಏನ್ ಹೇಳ್ಬೋದು ಇದರಿಂದ? ಜೀವನದ ಮುಖ್ಯ ಒಂದು ತಿರುವು ಅಥವಾ ದಿವ್ಯತೆಯ ಕಡೆಗಿನ ಗ್ರಹಣಶೀಲತೆಗೆ ಅದು ತೆರೆದುಕೊಳ್ಳಬಹುದಾದ ಸಂದರ್ಭ. ಅಂತಹ ಸಮಯದಲ್ಲಿ ನಾವು ತಿಳಿಯಬಹುದು ಜೀವಿಯ ಒಳಗಡೆ ಚೈತ್ಯ ಪುರುಷ ಪ್ರವೇಶ ಮಾಡಿತು ಅಂತ. ಅಥವಾ ನಮ್ಮ ಕ್ಲಿಷ್ಟ ಪರಿಸ್ಥಿತಿಗಳು ಜೀವನದ್ದು ಒಂದೇನೋ ಒಳಗಿನಿಂದ ನುಗ್ಗಿ ಬರ್ತದೆ. ಒಂದು, ಅದು ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿದು ಹೇಳ್ತದೆ. ಏನು ಅದು? ಒಳಗಿನಿಂದ ಬರೋ ಒಂದು ಮೊರೆ ಅಥವಾ ಭಾವನೆಯ ಉದ್ವೇಗದ ಶೃಂಗಗಳಲ್ಲಿ ಅಂತ ಶ್ರೀ ಅರವಿಂದರು ಮತ್ತೊಂದು ಕಡೆ ಬರೀತಾರೆ. ಹಾಗಾಗಿ ನಮ್ಮ ಎಮೋಷನ್ಸ್ನ ನಾವು ಅತಿಯಾಗಿ ಕೀಳಾಗಿ ನೋಡೋ ಅಗತ್ಯ ಇಲ್ಲ. ಅದರ ಶೃಂಗದಲ್ಲಿ, ಆನ್ ದ ಕ್ರಸ್ ಆಫ್ ದ ವೇವ್ಸ್ ಆಫ್ ಎಮೋಷನ್ಸ್ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಹಾಗಾಗಿ ಅದಕ್ಕೂ ಅರ್ಥ ಇದೆ. ಆದರೆ ನೇರವಾಗಿ ಈ ಪ್ರಶ್ನೆಗೆ ಶ್ರೀ ಅರವಿಂದರು ಈ ಪ್ರಾಬ್ಲಮ್ ಆಫ್ ರೀಬರ್ತ್ ನಲ್ಲಿ ಹೀಗೆ ಹೇಳ್ತಾರೆ, ಇದು ಹೆಚ್ಚು ಸಮಂಜಸ ಅನ್ನಿಸ್ತದೆ. ಪುಟ 54ರಲ್ಲಿ ಬರೀತಾರೆ, ಬಟ್ ದೆನ್ soul is not to be conceived of as a growth or birth of which we can fix a date of its coming, or a stage in the evolution which brings it to a first capacity of formation, but rather all here is assumption of form by a secret soul which becomes in the self-seeking of life increasingly manifest to a growing self-conscience. ಬಹುಶಃ ಇದು ಬಹಳ ಸಮಂಜಸವಾದ ಉತ್ತರ. ಅಂದ್ರೆ ನಾವು ಇದನ್ನು ಯಾವಾಗೋ ಒಮ್ಮೆ ಬಂತು
ಅಂತ ತಿಳಿಯೋದಕ್ಕಿಂತ ಇದು ಪ್ರೋಗ್ರೆಸಿವ್ಲಿ ಪ್ರಗತಿಪರವಾಗಿ ಅನಾವರಣಗೊಳ್ಳುವ ಒಂದು ಪ್ರಕ್ರಿಯೆ ಅಂತ ನೋಡುವುದು ಹೆಚ್ಚು ಸಮಂಜಸವಾಗಿರ್ತದೆ. ಇಂಥ ಕ್ಷಣಗಳು ನಮಗೆ ಸಾಕಷ್ಟು ಆಗಿರ್ತವೆ. ಅದಕ್ಕೆ ನಾನು ಮೊದಲು ಹೇಳಿದ್ದು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುವಂಥದ್ದು. ನಾವು ಅದಕ್ಕೆ ಪ್ರಜ್ಞಾತ್ಮಕರಾಗಿರುವುದಿಲ್ಲ, ನಮ್ಮ ಅರಿವು ಇರುವುದಿಲ್ಲ ಅನ್ನೋದು ಹೆಚ್ಚು ಸಮಂಜಸ ಆಗುತ್ತದೆ. ಆಗ್ಲಿ ಅದು ಆಗೇ ಇಲ್ಲ ಅಥವಾ ಅಂಥದ್ದೇನೋ ಒಂದು ಕ್ಷಣದಲ್ಲಿ ಹೀಗಾಗ್ತದೆ ಅನ್ನೋದು ಅದು ಇನ್ನೊಂದು ದೃಷ್ಟಿಯಿಂದ ನೋಡೋದು ಹೊರತು ಅವಾಗೆ ಮಾತ್ರ ಆಗಿದೆ ಅಂತ ತಿಳಿಯೋದು ಅಷ್ಟು ಸರಿ ಅನ್ಸೋದಿಲ್ಲ. ಬಹುಶಃ ಈ ಉತ್ತರ ಪರ್ಯಾಪ್ತ ಅಂತ ತಿಳಿತೇನೆ. ಹೀಗೆ ನಾವು ಶ್ರೀ ಅರವಿಂದರ ಈ ಎವಲ್ಯೂಷನರಿ ರೀಬರ್ತ್ ಅನ್ನೋದಕ್ಕೆ ಹೊರಡೋಣ. ಯಾಕೆಂದ್ರೆ ಶ್ರೀ ಅರವಿಂದರು ಪುನರ್ಜನ್ಮದ ಅರ್ಥ ಅನ್ನೋ ತಮ್ಮ 5ನೇ ಅಧ್ಯಾಯದಲ್ಲಿ ಹಿಂದಿನ 4-5 ಸಿದ್ಧಾಂತಗಳನ್ನ ಟೀಕೆ ಮಾಡ್ತಾರೆ. ಪುನರ್ಜನ್ಮದ ಬಗ್ಗೆ ಇರುವಂಥ ಸಿದ್ಧಾಂತಗಳು ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿದೆ. ಏನ್ ತಿಳಿತೇವೆ ನಾವು? ಪುನರಪಿ ಜನನಂ. ಪುನರಪಿ ಜನನಂ ಎಂಬ ಕಲ್ಪಕ ಭಾವವು ನಮ್ಮ ಜೀವದ ಅಸ್ತಿತ್ವದ ಪ್ರಕ್ರಿಯೆಯ ಬಗೆಗೆ ಹೆಚ್ಚಿನದೇನನ್ನೂ ತಿಳಿಸಲಾರದು ಅಂತ ಶ್ರೀ ಅರವಿಂದರು ಬರೀತಾರೆ. ಕೇವಲ ಮನುಷ್ಯ ಹುಟ್ಟುತ್ತಾನೆ, ಕರ್ಮಗಳನ್ನ ಸವಿಸ್ತಾನೆ, ಅದರ ಪರಿಣಾಮವಾಗಿ ಮತ್ತೆ ಹುಟ್ಟುತ್ತಾನೆ, ಹೀಗೆ ತಿಳಿಯೋದರಲ್ಲಿ ಹೆಚ್ಚು ಅರ್ಥ ಇಲ್ಲ. ಹಾಗಾಗಿ ಶ್ರೀ ಅರವಿಂದರು ಈ ಪುನರಪಿ ಜನನಗಳಲ್ಲಿ ಒಂದು ಜೀವದ ಮುಂದುವರಿಕೆ ಇದೆ, ಒಂದೇನೋ ಪ್ರಗತಿ ಇದೆ ಅನ್ನೋದನ್ನ ನಾವು ಒಪ್ಪಲಾರದೆ ಹೋದರೆ ಈ ಪುನರಪಿ ಜನನಂ ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಈ ಸಿದ್ಧಾಂತವನ್ನ ಶ್ರೀ ಅರವಿಂದರು ನಿರಾಕರಣ ಮಾಡ್ತಾರೆ. ಪ್ರಗತಿ ಎನ್ನುವುದು ಇಲ್ಲದೇ ಇದ್ದರೆ ಈ ಹಿಂದಿನ ಅಸ್ತಿತ್ವಗಳಿಗೆ ಮತ್ತು ಅದರ ಮುಂದುವರಿಕೆಗೆ ಅರ್ಥವೇನು ಉಳಿಯುತ್ತದೆ? ಇದು ಶ್ರೀ ಅರವಿಂದರು ಕೇಳೋದು. ಹಾಗಾಗಿ ಈ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನ್ ಹೇಳಿದ್ರು, ಅದು ಭೌತಿಕ ಪುನರಾವರ್ತನೆಯ ತಾಳದಲ್ಲಿ ಜೀವದ ಮುಂದುವರಿಕೆ ಮಾತ್ರ ಆಗಬೇಕು. ಅವಾಗೆ ಮಾತ್ರ ಇದಕ್ಕೆ ಅರ್ಥವಿದೆ. ನೋಡಿ ಎಷ್ಟು ಸುಂದರವಾಗಿದೆ. ಭೌತಿಕ ಪುನರಾವರ್ತನೆಯಲ್ಲಿ ಫಿಸಿಕಲ್ ರೆಪಿಟೇಷನ್ಸ್, ಅದರಲ್ಲಿ ಆ ತಾಳದಲ್ಲಿ ಜೀವದ ಮುಂದುವರಿಕೆ ಆಗಬೇಕು. ಪ್ರತಿಯೊಂದು ಕಡೆ ಶ್ರೀ ಮಾತಾ ಅರವಿಂದರು ಒಂದು ಬಗೆಯ ಪ್ರಗತಿಯನ್ನ, ಮೇಲ್ಮುಖವನ್ನ, ಜೀವದ ಬೆಳವಣಿಗೆಯನ್ನ ಹೇಳ್ತಾರೆ ಹೊರತು ಅದು ಒಂದು ಸ್ಥಿರವಾಗಿರುವಂಥದ್ದು, ಅಂದ್ರೆ ಬೆಳವಣಿಗೆ ಇರಲಾರದೆ ಇರುವಂಥದ್ದು ಅಂತ ಎಲ್ಲಿಯೂ ಹೇಳೋದಿಲ್ಲ. ಆದರೆ ದುರದೃಷ್ಟವಶಾತ್ ನಮ್ಮ ಹಿಂದೂ ಕಲ್ಪನೆಯಲ್ಲಿ, ಚಿಂತನೆಯಲ್ಲಿ ಎಲ್ಲಿಯೂ ಈ ಪ್ರಗತಿ ಅನ್ನೋದಕ್ಕೆ ಹೆಚ್ಚು ಒತ್ತು ಇಲ್ಲ. ಅದನ್ನ ಶ್ರೀ ಅರವಿಂದರು ಟೀಕೆ ಮಾಡೋದು. ಈಗ ಎರಡನೇ ಒಂದು ಈ ಪುನರ್ಜನ್ಮದ ಕಲ್ಪನೆ ಅಂದ್ರೆ ಬೌದ್ಧರು. ಅವರು ಸಾಕಷ್ಟು ಚಿಂತನೆ ಮಾಡಿದ್ದಾರೆ ಪುನರ್ಜನ್ಮದ ಬಗ್ಗೆ.
ಬೌದ್ಧ ಮತವು ಪುನರ್ಜನ್ಮದ ಮೇಲೆ ಅತೀವ ಒತ್ತನ್ನು ಕೊಟ್ಟಿದೆ. ಅದು ಹುಟ್ಟಿನ ಪುನರಾವೃತ್ತಿಯನ್ನು ಒಂದು ಲಂಬಿತ ಯಾಂತ್ರಿಕ ಸರಪಳಿಯಾಗಿ ಬಗೆಯುತ್ತದೆ. ವಿಶ್ವದ ಸುತ್ತುವ ದೈತ್ಯ ಊರ್ಜಾ ಚಕ್ರವನ್ನು ಅದು ನರಳಿಕೆ ಮತ್ತು ಅಸಹ್ಯತೆಯಿಂದ ಕಾಣುತ್ತದೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಅತಿ ಶಾರ್ಟೆಸ್ಟ್ ವೇನಲ್ಲಿ ಬೌದ್ಧ ಮತದ ಪುನರ್ಜನ್ಮ ಚಿಂತನೆಯನ್ನ ಶ್ರೀ ಅರವಿಂದರು ಕ್ರೋಢೀಕರಿಸ್ತಾರೆ, ಸಮರೈಸ್. ಅಲ್ಲಿ ಜೀವ ಇಲ್ಲ, ಬೌದ್ಧ ಮತದಲ್ಲಿ ಇರೋದು ಕರ್ಮ ಮಾತ್ರ. ಹಾಗಾಗಿ ಆ ಕರ್ಮವನ್ನು ನಿರಸ್ತ ಮಾಡೋದೇ, ಕರ್ಮ ಅಂದ್ರೇನು ಒಂದು ಬಗೆಯ ಕಂಪನ, ವೈಬ್ರೇಷನ್, ಅದನ್ನು ಸಂಪೂರ್ಣವಾಗಿ ಜೀರೋ ಮಾಡೋದೇ ನಿರ್ವಾಣ. ಹೆಚ್ಚು ಕಡಿಮೆ ಶೂನ್ಯ ಸಿದ್ಧಾಂತವು ಇದಕ್ಕೆ ಬಂದು ನಿಲ್ತದೆ. ಅದಕ್ಕೆ ಬೇರೆ ಆಯಾಮಗಳನ್ನು ಸೇರಿಸಿದ್ದಾರೆ. ಅದರಲ್ಲಿ ಅತಿ ಸ್ಪಷ್ಟತೆ ಇಲ್ಲ ಅದು ಏನು ಅನ್ನೋದ್ರ ಬಗ್ಗೆ. ಎನಿವೆ, ಬೌದ್ಧರ ನಿರ್ವಾಣ ಇದನ್ನ ಶ್ರೀ ಅರವಿಂದರು ಪುನರ್ಜನ್ಮಕ್ಕೆ ಒದಗಿ ಬರ್ತದೆ ಅನ್ನೋದನ್ನ ಒಪ್ಪುವುದಿಲ್ಲ. ಈ ಸುತ್ತುವಿಕೆಯಲ್ಲಿ ಯಾವುದೇ ದಿವ್ಯ ಅರ್ಥ ಅದಕ್ಕಿಲ್ಲ. ಅದರ ಪ್ರಾರಂಭವು ಅಜ್ಞಾನದ ಬಯಕೆಯ ಒಪ್ಪಿಗೆಯಾದರೆ ಅದರ ಮುಕ್ತಾಯ ಪಲಾಯನದ ಆನಂದವಾಗಿದೆ. ಇಗ್ನೋರೆನ್ಸ್, ಅವಿದ್ಯೆ ಅಥವಾ ಅಜ್ಞಾನ ಅನ್ನೋದು ಹುಟ್ಟಿಗೆ ಕಾರಣ ಆದ್ರೆ ಅಲ್ಲಿಂದ ಈ ಕರ್ಮಚಕ್ರದಿಂದ ಬಿಡುಗಡೆ ಹೊಂದೋದೇ ನಿರ್ವಾಣ. ಇದರಲ್ಲಿ ಯಾವ ಒಂದು ದೊಡ್ಡ ಅರ್ಥವನ್ನ ಕಾಣಬಹುದು ಈ ಬೌದ್ಧರ ಚಿಂತನೆಯಲ್ಲಿ ಅಂತ ಶ್ರೀ ಅರವಿಂದರು ಕೇಳ್ತಾರೆ. ಈ ಎಲ್ಲ ಸುತ್ತುವಿಕೆಯಲ್ಲಿ ಯಾವುದೇ ಅರ್ಥವೂ ಇರುವಂತೆ ಕಂಡು ಬರುವುದಿಲ್ಲ. ಯಾಕಂದ್ರೆ ಈ ಸಿದ್ಧಾಂತ ಎಲ್ಲಿಂದ ಎತ್ಕೊಂಡಿದ್ದಾರೆ ಬೌದ್ಧರು ಅನ್ನೋದನ್ನು ಕೂಡ ಶ್ರೀ ಅರವಿಂದರು ಹೇಳುತ್ತಾರೆ. ಇದು ಒಂದು ಬಗೆಯ ಭೌತಿಕವಾದ, ಜಡವಾದ. ಏನು? ಜಡ ವಿಶ್ವವು ನಮಗೆ ಯಾಂತ್ರಿಕ ಪುನರಾವರ್ತನೆಗಳ ಒಂದು ಅದ್ಭುತ ವ್ಯವಸ್ಥೆಯಾಗಿ ಕಾಣಬರುತ್ತದೆ. ಸೂರ್ಯರುಗಳು ಹುಟ್ಟಿ ಅವಕಾಶದಲ್ಲಿ ಜ್ವಾಲೆಯನ್ನು ಚಿಮ್ಮುತ್ತ ಸುತ್ತಿ ಮತ್ತೆ ಇಲ್ಲವಾಗುತ್ತವೆ. ಹಾಗೆ ಗಿಡ ಮರಗಳು ಋತುವಿನಲ್ಲಿ ಪುಷ್ಪ ಫಲ ಇತ್ಯಾದಿಗಳು ಬಿಟ್ಟು ಮತ್ತೆ ಅವನ್ನೆಲ್ಲ ಕೆಡುಕುತ್ತವೆ, ಮತ್ತೆ ಶುರುವಾಗ್ತದೆ. ಈ ರೀತಿ ಒಂದು ಬಗೆಯ ಪುನರಾವರ್ತನೆಗಳನ್ನಷ್ಟೇ ನೋಡಿದ ಮನುಷ್ಯ ಅದನ್ನೇ ನೇರವಾಗಿ ಮಾನವನ ಪುನರ್ಜನ್ಮಕ್ಕೆ ಅನ್ವಯಿಸಿ ಇದು ಇಷ್ಟೇ ನಿಜವಾದ ಒಂದು ಬಿಡುಗಡೆ ಅಂದ್ರೆ ಈ ಕರ್ಮಗಳನ್ನ ಶಾಂತ ಮಾಡುವುದು ಅಥವಾ ಶೂನ್ಯ ಮಾಡುವುದು, ಇದೇ ಅಲ್ಲಿಂದ ಬಿಡುಗಡೆ, ಅದನ್ನೇ ನಿರ್ವಾಣ ಅಂತ ಕರೆದರು. ಈ ಮತವೂ ಸಹ ಶ್ರೀ ಅರವಿಂದರಿಗೆ ಒಪ್ಪಿಗೆ ಆಗುವುದಿಲ್ಲ. ಅದಕ್ಕೆ ಶ್ರೀ ಅರವಿಂದರು ಇದನ್ನ ಹೇಗೆ ತಮ್ಮ ಸಿದ್ಧಾಂತಕ್ಕೆ ತರಬಹುದು ಅಂದ್ರೆ, ಇವುಗಳೆಲ್ಲದರ ಹಿಂದೆ ಗೂಢವಾಗಿರುವ ಪ್ರಜ್ಞಾತ್ಮಕ ಚೈತನ್ಯ ಒಂದನ್ನು ಕಾಣಬಲ್ಲೆವಾದರೆ ಅದು ಈ ಎಲ್ಲ ಕಾರ್ಯಕೋಟಲೆಯನ್ನು ತನ್ನ ಕಾರ್ಯಕ್ಕಾಗಿ ಬಳಸಿಕೊಳ್ಳುತ್ತಿರುವುದೆಂಬುದಾಗಿ ಅರಿತುಕೊಳ್ಳಬಹುದು. ಇದು ಶ್ರೀ ಅರವಿಂದರು ಕೊಡುವಂಥ ಒಂದು ಸೊಲ್ಯೂಷನ್, ಸಮಾಧಾನ ಬೌದ್ಧ ಮತಕ್ಕೆ. ಇದರ ಒಂದು ಪ್ಯಾರಲಲ್ ನಮ್ಮ ಮಾಯಾವಾದದಲ್ಲಿದೆ, ನಮ್ಮ ವೈದಿಕ ಚಿಂತನೆಯಲ್ಲಿ ಅಥವಾ ಉಪನಿಷತ್ತಿಂದ ಬಂದಿದೆ ಅಂತ ಹೇಳ್ಕೊಳ್ಳುವಂಥ ಮಾಯಾವಾದ ಶಂಕರಾಚಾರ್ಯ ಪ್ರಣೀತ ಆಗಿರುವಂಥದ್ದು. ಮಾಯಾವಾದದ ಪರಿಭಾರವು ಬೌದ್ಧ ಮತಕ್ಕಿಂತ ಹೆಚ್ಚೇನು ಭಿನ್ನವಿಲ್ಲ ಅಂತ ಶ್ರೀ ಅರವಿಂದರು ಟೀಕೆ ಮಾಡ್ತಾರೆ. ಅದು ನಿರರ್ಥಕ ವೈಶ್ವಿಕ ಪುನರಾವರ್ತನೆಯನ್ನು ನಮ್ಮ ಕೇವಲ ಸತ್ತೆಯ ಸನಾತನತೆಯಿಂದ ತುಂಬುತ್ತದೆ. ಒಂದು ಬೀಯಿಂಗ್, ವ್ಯಷ್ಟಿ ಸತ್ತೆ ಬೌದ್ಧರಲ್ಲಿ ಇಲ್ಲ.
ಮಾಯಾವಾದದಲ್ಲಿ ಒಂದು ಆಬ್ಸಲ್ಯೂಟ್ ಬೀಯಿಂಗ್, ಒಂದು ಕೇವಲ ಸತ್ಯನ್ನ ಅವರು ಒಪ್ತಾರೆ, ಅದೇ ಮುಂದೆ ಬ್ರಹ್ಮ ಅಂತಾರೆ. ಈ ಕೇವಲ ಸತ್ಯ ಅದು ವೈಶ್ವಿಕ ಕಲ್ಪನೆ, ಅಭೀಪ್ಸೆ, ಕರ್ಮಗಳನ್ನು ನಿರಾಕರಿಸುತ್ತದೆ. ನಮ್ಮೆಲ್ಲ ಭವನೀಯತೆಗಳನ್ನು ಅಲ್ಲಗಳೆಯುವುದೇ ಮತ್ತು ಆ ಮೂಲಕ ನಿಜ ಸ್ವತೆಗೇರುವುದೇ ಅದರ ಏಕೈಕ ಉದ್ದೇಶ. ಇದು ಮಾಯಾವಾದದ ನಿರಾಕರಣ. ಶ್ರೀ ಅರವಿಂದರು ಇಲ್ಲೇನೆ, ಯಾಕಂದ್ರೆ ವ್ಯಷ್ಟಿ ಸತ್ಯನೇ ಇಲ್ಲ ಅಂದ ಮೇಲೆ ಅದರ ಪ್ರಗತಿಗೆ ಅರ್ಥ ಇಲ್ಲ. ಇರೋದೇನು? ಮಾಯೆ, ಒಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಏನು ಅಧ್ಯಾರೋಪ ಅಂತ ಕರೆದ್ರು ತಾತ್ವಿಕವಾಗಿ. ಆರೋಪಣೆ ಮಾಡೋದು, ಇಂಪೋಸಿಷನ್. ಯಾವಾಗ ಅದು ನಿರಸ್ತ ಆಗುತ್ತದೆ, ಜ್ಞಾನದಿಂದ ಅದನ್ನ ನಾವು ಯಾವಾಗ ನಿರಸ್ತ ಮಾಡ್ತೇವೆ, ಅವನು ಬ್ರಹ್ಮ ನಿರ್ವಾಣವನ್ನ, ಅದನ್ನೇ ಮೋಕ್ಷ ಅಂತ ಕರೆದ್ರು ಅವರು ಹಿಂದೂಗಳು, ಮೋಕ್ಷ ಅಂತವೆ. ಆ ಬ್ರಹ್ಮ ನಿರ್ವಾಣಕ್ಕೆ ಹೋಗ್ತಾನೆ. ಇದು ಅದ್ವೈತ. ಇದನ್ನು ಕೂಡ ಶ್ರೀ ಅರವಿಂದರು ಒಪ್ಪುವುದಿಲ್ಲ, ಮಾನ್ಯ ಮಾಡುವುದಿಲ್ಲ. ಅದು ಜೀವನದ ದಿವ್ಯ ಮೂಲವನ್ನು ಒಪ್ಪಿದರು, ಬೌದ್ಧರು ಅದನ್ನು ಒಪ್ಪೋದಿಲ್ಲ, ರೈಟ್? ಆದ್ರೆ ಮಾಯಾವಾದ ಒಪ್ಪುತ್ತದೆ. ಅದು ಜೀವನದ ದಿವ್ಯ ಮೂಲವನ್ನು ಒಪ್ಪಿದರೂ ಜೀವನದಲ್ಲಿ ದಿವ್ಯ ಅರ್ಥವನ್ನು ಒಪ್ಪುವುದಿಲ್ಲವಾಗಿದೆ. ನೋಡಿ ಎಷ್ಟು ಕ್ರಿಟಿಕಲಿ ಬರೀತಾರೆ ಶ್ರೀ ಅರವಿಂದರು. ಹಾಗಾಗಿ ಇದು ಭಗವಂತನ, ಮಾನವನ ಮತ್ತು ಅವನ ಜೀವನದ ಅರ್ಥಕ್ಕೆ ಯಾವುದೇ ಫಲಕಾರಿಯಾದ ಉತ್ತರವನ್ನು ಒದಗಿಸುವುದಿಲ್ಲ. ಅದ್ವೈತ ಹೇಳೋರು ಬಹಳ ಉದ್ದಾಮವಾಗಿ ಉಪನ್ಯಾಸಗಳನ್ನು ಕೊಡೋದನ್ನು ನೋಡಿದ್ದೇನೆ ನಾನು. ಅದರಲ್ಲಿ ಶ್ರೀರಾಮಕೃಷ್ಣನ ಮಠದವರು ಸಾಕಷ್ಟು ಜನ ಬರ್ತಾರೆ. ಇದರಲ್ಲಿ ಯಾವುದೇ ದಿವ್ಯ ಉದ್ದೇಶ ಇರುವುದಿಲ್ಲ. ಮಾಯಾವಾದದಲ್ಲಿ ಮನುಷ್ಯನ ಜೀವನಕ್ಕೆ ಅರ್ಥ ಬೇಕು. ಮಾಯಾವಾದದಲ್ಲಿ ಅದು ಸಿಕ್ಕುವುದಿಲ್ಲ. ಹಾಗಾಗಿ ಶ್ರೀ ಅರವಿಂದರು ಈ ಮಾಯಾವಾದದ ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಪುವುದಿಲ್ಲ. ಇನ್ನು ಇದಾದ ಮೇಲೆ ಹಿಂದೂಗಳಲ್ಲಿ ಇನ್ನೂ ಒಂದು ವಾದ ಇದೆ. ಏನು? ಅದು ಲೀಲಾವಾದ ಅಂತೇವೆ. ಅದು ವಿಶೇಷವಾಗಿ ವೈಷ್ಣವರಲ್ಲಿ ಕಂಡುಬರುವಂಥದ್ದು. ಇದು ಏನ್ ಹೇಳ್ತದೆ? ಜಗತ್ತು ಅನ್ನೋದು ಭಗವಂತನ ಲೀಲೆ. ಹೌದಾ? ವೈಷ್ಣವರ ಕಲ್ಪಕ ಭಾವವಾದ ಭಗವಂತನ ಲೀಲಾವಾದವು ಸಂಗತಿಗಳಲ್ಲಿ ಗೂಢವಾಗಿರುವ ಹರ್ಷದ ಮರ್ಮಕ್ಕೆ ಕೈಯಿಕ್ಕಿದರೂ ಬಿಡಿಯಾಗಿ ಅದು ಎಲ್ಲ ಒಗಟನ್ನು ಭೇದಿಸಲಾರದಾಗುತ್ತದೆ. ಪ್ರಪಂಚ ಅನ್ನೋದು ಆನಂದದಿಂದ ಬಂತು, ಹಾಗಾಗಿ ಹರ್ಷ ಅನ್ನೋದು ಒಂದು ಕೇಂದ್ರ ಬಿಂದು. ತಾತ್ವಿಕವಾಗಿ ಅದನ್ನ ಒಪ್ಪುತ್ತಾರೆ. ಪ್ರಪಂಚ ಅನ್ನೋದೇನು? ಜಗತ್ತಿನ ಇರುವಿಕೆ, ಭಗವಂತನ ಒಂದು ಲೀಲೆ. ನಾವೆಲ್ಲ ಅವನಿಂದ ಬಂದಿದ್ದೇವೆ, ಅಥವಾ ಅವನು ಸೃಷ್ಟಿ ಮಾಡಿದ್ದಾನೆ ಅಂತ ದ್ವೈತವಾದ ಹೇಳುತ್ತದೆ. ನಾವು ಈ ರೀತಿ ಸೃಷ್ಟಿಯಾಗಿರೋರು ಈ ಲೀಲೆಯಲ್ಲಿ ಆಟ ಆಡುವಷ್ಟು ಕಾಲ ಆಡಿ ಮತ್ತೆ ವಾಪಸ್ಸು ಹೊರಟು ಹೋಗುವುದು. ಪ್ರಪಂಚದ ಗೂಢ ಹರ್ಷದ ಲೀಲೆ ಮಾತ್ರವಲ್ಲ, ಪ್ರಪಂಚದಲ್ಲಿ ಗೂಢ ಹರ್ಷದ ಲೀಲೆ ಮಾತ್ರವಲ್ಲ, ಅದರಲ್ಲಿ ಶಕ್ತಿ ಇದೆ, ಜ್ಞಾನವಿದೆ, ಸಂಕಲ್ಪವಿದೆ, ಅಗಾಧ ಶ್ರಮವಿದೆ. ನಮ್ಮ ಭವನೀಯತೆಗೆ ಕೊಡಲ್ಪಟ್ಟ ಚೌಕಳಿ ಹರ್ಷ, ಚಕ್ಕರ್ಡ್ ಡಿಲೈಟ್, ಈ ಕಣ್ಣು ಮುಚ್ಚಾಲೆಯಿಂದ ದಿವ್ಯ ಪೂರಣಕ್ಕೆ ಮಾರ್ಗವನ್ನು ಕಾಣಲಾರದಾಗುತ್ತದೆ. ಕೊನೆಯಲ್ಲಿ ಅದು ಈ ಚಕ್ರಭೀಮನ ಕೋಟೆಯಿಂದ
ಬಿಡುಗಡೆಯನ್ನು ಬಯಸುತ್ತದೆ. ಇದು ಅವರ ವೈಷ್ಣವ ಲೀಲಾವಾದದ ಮೇಲೆ ಇರುವ ಪುನರ್ಜನ್ಮದ ಮೇಲೆ ಮಾಡಿರುವ ಟೀಕೆ. ಅಂದ್ರೆ ಅದನ್ನು ಅವರು ಒಪ್ಪುವುದಿಲ್ಲ. ಲೀಲಾವಾದ ಆಲ್ಸೋ ಫಾಲ್ ಶಾರ್ಟ್ ಆಫ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಶ್ರೀ ಅರಬಿಂದೋ. ಯಾತಕ್ಕಾಗಿ ಲೀಲೆ? ಯಾರೋ ಒಬ್ಬ ದೇವತೆ ನಮ್ಮನ್ನ ಆಡಿಸ್ತಾ ಇದ್ದಾನೆ, ಅದೇ ತಾನೇ ಲೀಲೆ ಅಂದ್ರೆ. ಕೊಟ್ಟಪುತಲಿ ಅಂತೀವಿ, ಅಥವಾ ಒಂದು ರೀತಿ ತೊಗಲು ಗೊಂಬೆಯ ಆಟ, ಬೊಂಬೆಯ ಆಟವಯ್ಯ. ಇದರಲ್ಲಿ ದಿವ್ಯ ಪೂರಣದ ಅರ್ಥ ಎಲ್ಲಿಂದಿದೆ? ಯಾರೋ ಆಡಿಸ್ತಾರೆ, ಅದು ಎಂಥದೇ ದೊಡ್ಡ ದೇವತೆ ಇರಲಿ, ಅದು ದಿವ್ಯತೆ ಆಗೋದಿಲ್ಲ. ಜನ ಇದರಲ್ಲಿ ಎಷ್ಟೊಂದು ಗೊಂದಲಿಸಿಕೊಂಡಿದ್ದಾರೆ ಅಂದ್ರೆ, ಶ್ರೀ ಮಾತಾರವಿಂದರು ಹೇಳುವ ದಿವ್ಯತೆ, ಸಾಮಾನ್ಯವಾಗಿ ನಾವು ಭಗವಂತ ಅಂತೀವಿ, ಅದಕ್ಕೆ ದೇವರು ಅನ್ನೋ ಶಬ್ದವನ್ನ ನಾನೆಲ್ಲೂ ಬಳಸಿಲ್ಲ. ಇಟ್ ಈಸ್ ಹೈಲಿ ಕನ್ಫ್ಯೂಸಿಂಗ್ ವರ್ಡ್. ದೇವತೆ, ಅಧಿಮಾನಸದ ದೇವತೆ ಅಂದ್ರೆ ಅಧಿಮಾನಸದ ಒಂದು ಶಕ್ತಿ ಸಂಪದ, ಒಂದು ಸತ್ತೆ. ಅದರ ಯಾವುದೇ ಲೀಲಾವಾದವು ಶ್ರೀ ಅರವಿಂದರ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ಬರುವುದಿಲ್ಲ. ಇನ್ನು ಮುಂದಿನದು ಯಾವುದಿದೆ? ತಂತ್ರಶಾಸ್ತ್ರ. ಇಲ್ಲಿ ಒಂದು ಸ್ವಲ್ಪ ಟಿಪ್ಪಣಿ ಅಗತ್ಯ ಇದೆ. ಸಾಕಷ್ಟು ಜನರು ಶ್ರೀ ಅರವಿಂದರನ್ನ ಮಡಿವಂತಿಕೆಯಿಂದ ತಂತ್ರಶಾಸ್ತ್ರಕ್ಕೆ ಹತ್ರ ತರೋದಿಲ್ಲ. ಅವ್ರ ಪ್ರಕಾರ ತಂತ್ರ ಅಂದ್ರೆ ಒಂದು ಬಗೆಯ ನಿಕೃಷ್ಟವಾದ ಅಂತ. ಇದು ದೊಡ್ಡ ತಪ್ಪು, ಅಪರಾಧ. ಶ್ರೀ ಅರವಿಂದರ ಬರವಣಿಗೆಗಳೆಲ್ಲದರಲ್ಲಿ ತಂತ್ರವು ಹಾಸುಹೊಕ್ಕಾಗಿದೆ. ತಂತ್ರಕ್ಕೆ ಶ್ರೀ ಅರವಿಂದರು ಅತಿ ದೊಡ್ಡ ಗೌರವವನ್ನು ಸಲ್ಲಿಸುತ್ತಾರೆ. ಹಾಗಾಗಿ ಸಾವಿತ್ರಿಯಲ್ಲಿ ಓತಪ್ರೋತವಾಗಿರುವಂಥದ್ದು ತಂತ್ರದ ವಿವರಣೆಗಳು. ಶ್ರೀ ಅರವಿಂದರು ಏನು ಬರೀತಾರೆ? ತಂತ್ರಶಾಸ್ತ್ರದ ಪರಿಹಾರದಲ್ಲಿ ಪರಾತ್ಪರ ಸುಪ್ರಪ್ರಜ್ಞಾ ಊರ್ಜೆಯು ತನ್ನನ್ನೇ ಈ ಎಲ್ಲ ವಿಶ್ವವಾಗಿ ಮಾಡಿಕೊಳ್ಳುತ್ತದೆ. ಜೀವವು ಅದರಲ್ಲಿ ಲಕ್ಷಾಂತರ ರೂಪಗಳ ಮೂಲಕ ಆರೋಹಿಸುತ್ತಾ ತನ್ನದೇ ದಿವ್ಯತೆಯ ಶಕ್ತಿಗಳ ಮೂಲಕ ಸನಾತನ ಸುಪ್ರಪ್ರಜ್ಞೆಗೆ ಮರಳುತ್ತದೆ. ಸುಪ್ರಪ್ರಜ್ಞೆ ಅಂದ್ರೆ ಸೂಪರ್ ಕಾನ್ಶಿಯಂಟ್ ಅಂತ. ಅದು ಒಮ್ಮೆಗೆ ಆಗೋದಿಲ್ಲ. ಇಷ್ಟು ಸುಂದರವಾಗಿ ತಂತ್ರ ಹೇಳುತ್ತದೆ. ಇನ್ನು ತಂತ್ರದಲ್ಲಿ ಏನಿದೆ? ಸುಮಾರು 84 ಲಕ್ಷ ಯೋನಿಗಳಿವೆ, 2 ಸಸ್ಯ ಮತ್ತು ಪ್ರಾಣಿ. ಅದರ ಮೂಲಕ ಮನುಷ್ಯನು ಬೆಳವಣಿಗೆಯನ್ನು ಹೊಂದುತ್ತಾ, ಅಂದ್ರೆ ವಿಕಾಸವನ್ನು ಹೊಂದುತ್ತಾ ಮಾನವ ಜನ್ಮಕ್ಕೆ ಬಂದು ಅಲ್ಲಿಂದನೂ ಅವನು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿ ದಿವ್ಯತೆ ಹತ್ರ ಹೋಗಬೇಕು. ಹೆಚ್ಚು ಕಡಿಮೆ ಶ್ರೀ ಅರವಿಂದ್ರ ಹತ್ರ ಬರ್ತಾ ಇದೆ ತಂತ್ರ. ಬೇರೆ ವಾದಗಳಲ್ಲ, ದ್ವೈತಾದ್ವೈತಗಳಲ್ಲ, ಶೂನ್ಯವಾದಗಳಲ್ಲ. ಅದಕ್ಕೆ ಶ್ರೀ ಅರವಿಂದರು ಅಂತಾರೆ, ಹೀಗೆ ತಂತ್ರದಲ್ಲಿ ನಾವು ಕೊನೆಯಲ್ಲಿ ತೃಪ್ತಿಕರವಾದ ಉತ್ತರದ ಬಳಿ ಬರುತ್ತೇವೆ. ಅದು ಸಂಶ್ಲೇಷಣೆಯ ರೀತಿಯದಾಗಿದ್ದು, ಇಟ್ ಇಸ್ ಸಿಂಥೆಟಿಕಲ್ ಸಂಶ್ಲೇಷಣೆ. ಅಸ್ತಿತ್ವಕ್ಕೆ ಕೆಲ ಅರ್ಥಗಳನ್ನು ಕೊಡುವುದಾಗಿದ್ದು, ಈ ಒಂದು ಮೂಟ್ ಪಾಯಿಂಟ್, ಅತಿ ಮುಖ್ಯವಾದ ಪ್ರಶ್ನೆಗೆ ತಾತ್ವಿಕರು ಉತ್ತರ ಕೊಡೋದಿಲ್ಲ. ಮನುಷ್ಯನ ಜೀವನದ ಅರ್ಥ ಏನು? ಅವನ ಅಸ್ತಿತ್ವಕ್ಕೆ ಏನು ಅರ್ಥ ಇದೆ? ಅವನ ಕೆಲಸ ಕಾರ್ಯಗಳಿಗೆ ಅಂದ್ರೆ ಕರ್ಮಕ್ಕೆ ಏನು ಅರ್ಥ ಇದೆ? ತಂತ್ರದಲ್ಲಿ ಪುನರ್ಜನ್ಮಕ್ಕೆ ಅರ್ಥವತ್ತಾದ ಫಲಿತಾಂಶವನ್ನು ಕೊಡುವುದಾಗಿದೆ. ಅಂದ್ರೆ ನಾವು ಸಂಪೂರ್ಣವಾಗಿ ತಂತ್ರವನ್ನೇ ಶ್ರೀ ಅರವಿಂದರ ಸಿದ್ಧಾಂತ ಅಂತ ಹೇಳಬಹುದೇ? ಇಲ್ಲ, ಅದರಲ್ಲಿ ಒಂದು ದೋಷ ಇದೆ ತಂತ್ರದಲ್ಲಿ. ಏನು? ಆದರೆ ಇದರಲ್ಲಿಯೂ ಒಂದು
ದೋಷ ಏನಿದೆ, ಜೀವದ ದಿವ್ಯ ಸಂವರತೆಗಳ ಮೇಲೆ, ಪೊಟೆನ್ಶಿಯಾಲಿಟಿ ಸಂವರತೆ ಅಂದ್ರೆ ಗೌಣವಾದ ಒತ್ತು ಇದ್ದು ಸುಪ್ರಪ್ರಜ್ಞೆಗೆ ಓಡಿ ಹೋಗುವ ಕಾತರತೆ ಕಂಡುಬರುತ್ತದೆ. ತಂತ್ರದಲ್ಲಿರೋ ದೋಷ ಅಂದ್ರೆ ಅದು ಭಗವಂತನ ಎಲ್ಲ ಸಂವರದ ಪೊಟೆನ್ಶಿಯಾಲಿಟೀಸ್, ಜೀವಕ್ಕೆ ಇರೋ ಪೊಟೆನ್ಶಿಯಾಲಿಟೀಸ್ ಅನ್ನ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಈ ಪೃಥ್ವಿ ಜೀವನವನ್ನ ಅದು ಕೂಡ ಒಂದು ರೀತಿ ಪಾಸಿಂಗ್ ಸ್ಟೇಜ್, ಒಂದು ಸದರ್ನ್, ಒಂದು ಹೋಟೆಲ್, ಇವತ್ತು ಎದ್ದು ನಾಳೆ ಖಾಲಿ ಮಾಡಬೇಕಾಗಿರೋ ಸ್ಥಳ ಅಂತ ತಪ್ಪಾಗಿ ತಿಳಿಯುತ್ತದೆ. ಇದು ಶ್ರೀ ಅರವಿಂದರ ಟೀಕೆ ತಂತ್ರಶಾಸ್ತ್ರದ ಮೇಲೆ. ಅಂದ್ರೆ ಅದರ ನೋಟವನ್ನು ಶ್ರೀ ಅರವಿಂದರು ಒಪ್ಪುವುದಿಲ್ಲ. ಈ ರೀತಿ 5-6 ಏನು ನೋಟಗಳಿವೆ, ಈ ಯಾವುದನ್ನು ಶ್ರೀ ಅರವಿಂದರು ಮಾನ್ಯ ಮಾಡುವುದಿಲ್ಲ. ಅವರು ಹೇಳೋದೇನು, ವಾಟ್ ಹಿ ಪ್ರಪೋಸಸ್ ಇನ್ಸ್ಟೆಡ್ ಈಸ್ ವಿಕಾಸಾತ್ಮಕ ಪುನರ್ಜನ್ಮ, ಎವಲ್ಯೂಷನರಿ ರೀಬರ್ತ್. ಇದ್ರ ಬಗ್ಗೆ ಸ್ವಲ್ಪ ಹಿಂದೆ ನೋಡಿದ್ವಿ. ಏನು ಎವಲ್ಯೂಷನ್, ಅದನ್ನೇ ವಿಸ್ತೃತವಾಗಿ ಮುಂದೆ ಮತ್ತೊಂದು ಅಧ್ಯಾಯ ಮಾಡ್ತಾರೆ. ಆರೋಹಿತ ಏಕತೆ, ದ ಅಸೆಂಡಿಂಗ್ ಯೂನಿಟಿ ಅಂತಾರೆ ಶ್ರೀ ಅರವಿಂದರು. ಈ ವಿಕಾಸಾತ್ಮಕ ವಿಕಾಸಾತ್ಮಕ ಪುನರ್ಜನ್ಮ ಸಿದ್ಧಾಂತದಲ್ಲಿ, ಎವಲ್ಯೂಷನರಿ ರೀಬರ್ತ್ ನಲ್ಲಿ ಶ್ರೀ ಅರವಿಂದರು ಏನ್ ಹೇಳ್ತಾರೆ, ನಾವು ಪುನರ್ಜನ್ಮವನ್ನು ಜೀವವು ಹಂತ ಹಂತವಾಗಿ ಏರಬೇಕಾಗಿರುವ ಏಣಿಯಾಗಿ ಅದರ ಅಗಾಧ ಆಧ್ಯಾತ್ಮಿಕ ಅವಕಾಶಗಳ ಮೆಟ್ಟಿಲವಾಗಿ ಕಾಣಬಹುದು. ಇದು ಅವರ ಸಿದ್ಧಾಂತ. ವರ್ಲ್ಡ್ ಸ್ಟೇರ್ ಅಂದ್ರು ಸಾವಿತ್ರಿಯಲ್ಲಿ, ಹೌದೇ? ಒಂದು ದೊಡ್ಡ ಏಣಿ ಕೆಳಗಿನ ಜಡ ಅಥವಾ ಅವಚೇತನ, ಇನ್ಕಾನ್ಶಿಯಂಟ್ ಆರ್ ಮ್ಯಾಟರ್, ಇಲ್ಲಿಂದ ಸುಪ್ರಪ್ರಜ್ಞಾಸ್ತರ ಅಥವಾ ದಿವ್ಯತೆ ಅಥವಾ ಸತ್ ಚಿತ್ ಆನಂದ, ಅಲ್ಲಿಯವರೆಗೂ ಒಂದೇ ಏಣಿ ಇರೋದು, ಹೆಜ್ಜೆ ಏಣಿ ಅಲ್ಲ ಅದು. ಹೆಜ್ಜೆ ಹೆಜ್ಜೆಯಾಗಿ ವಿಕಾಸವಾಗುತ್ತಾ ಅಂದ್ರೆ ಮೇಲಕ್ಕೆ ಹತ್ತುತ್ತಾ ಹೋಗುವಂತಹ ಏಣಿ ಇದು. ಮಾನವ ಎಲ್ಲೋ ಮಧ್ಯದಲ್ಲಿ ಬರ್ತಾನೆ. ಹಾಗಾಗಿ ನಾವು ಆತ್ಯಂತಿಕವಾಗಿ ಜಡವನ್ನ ಜೀವದಿಂದ, ಜೀವವನ್ನ ದಿವ್ಯತೆಯಿಂದ ಸಂಪೂರ್ಣ ಭಿನ್ನವಾಗಿ ನೋಡುವುದಕ್ಕೆ ಬರುವುದಿಲ್ಲ. ಆ ನೋಟ ಸರಿಯಲ್ಲ. ಹಾಗಾಗಿನೇ ವರ್ಲ್ಡ್ ಸ್ಟೇರ್. ಈ ಮಟ್ಟಕ್ಕೆ ನಮಗೆ ಶ್ರೀ ಅರವಿಂದರ ತಾತ್ವಿಕತೆ ಪರಿಚಯ ಇದ್ರೆ ಸಾವಿತ್ರಿಯಲ್ಲಿ ಅವರು ವರ್ಲ್ಡ್ ಸ್ಟೇರ್ ಅಂತ ಯಾಕೆ ಬರೆದಿದ್ದಾರಂತೆ ತಕ್ಷಣವೇ ಅರ್ಥ ಆಗ್ತದೆ. ಈ ಯಾವುದರ ಈ ತಾತ್ವಿಕ ಹಂದರದ ಪರಿಚಯ ಇರಲಾರ್ದೆ ಕೆಲವೊಂದು ಭೂಪರು ಸಾವಿತ್ರಿಯನ್ನ ಕನ್ನಡದಲ್ಲಿ ಬರಿತೇವೆ ಅಂತ ಹೋಗ್ತಾರೆ. ಇದಕ್ಕೆ ಧಾರ್ಷ್ಟ್ಯ ಅನ್ನಬೇಕು, ಅಜ್ಞಾನ ಅನ್ನಬೇಕು, ಕನಿಷ್ಠ ನನಗಂತೂ ಗೊತ್ತಾಗ್ತಾ ಇಲ್ಲ. ಶ್ರೀ ಅರವಿಂದ್ರ ತಾತ್ವಿಕತೆಯ ಪರಿಚಯವೇ ಇರಲಾರ್ದವರು ಸಾವಿತ್ರಿಯಲ್ಲಿ ಬರೆಯುವಂಥದ್ದು ಏನಿದೆ, ಅಸಂಬದ್ಧವಾಗಿ ನನಗೆ ತೋಚಿದ್ದೆಲ್ಲ ಬರೆಯೋದು ಸಾವಿತ್ರಿಯ ಅನುವಾದ ಅನ್ನಿಸುವುದಿಲ್ಲ. ಕನ್ನಡದ ಅಕ್ಷರಾಭ್ಯಾಸವೇ ಇಲ್ಲ, ಕನ್ನಡದ ಅಕ್ಷರಗಳೇ ಗೊತ್ತಿಲ್ಲ ಅವನಿಗೆ. ಅವನು ಪಂಪ ಭಾರತವನ್ನು ಓದ್ತೀನಿ ಅಂತಾನೆ, ಇಲ್ಲ ಕನಿಷ್ಠ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಓದ್ತೀನಿ ಅಂತಾನೆ. ಅವನು ಏನಂತ ಕರಿಬಹುದು ನಾವು? ಹಾಗಿದೆ ಈ ಪರಿಸ್ಥಿತಿ.
ಯಾರೋ ಏನೋ ಒಂದು ಕನ್ನಡದಲ್ಲಿ ಸಾವಿತ್ರಿ ಬಗ್ಗೆ ಬರ್ದಾರೆ ಅಂದಾಕ್ಷಣ ಅದೆಲ್ಲ ಸರಿ ಅಂತಲ್ಲ. ಮುಕ್ಕಾಲು ಅಂತ ಬರಹಗಳಲ್ಲಿ ಅಸಂಬದ್ಧತೆಯನ್ನೇ ಕಾಣ್ತೇನೆ ನಾನು. ದಯವಿಟ್ಟು ತಪ್ಪು ತಿಳಿಬೇಡಿ. ಇದು ವಿಮರ್ಶೆ. ಅದರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಇದೆ, ಒಂದು ಪ್ರಬಂಧವನ್ನು ಬರೆದಿದ್ದೇನೆ. ಮರುಸೃಷ್ಟಿ ಅಂತ, ಸಾಹಿತ್ಯದಲ್ಲಿ ಮರುಸೃಷ್ಟಿ ಅಂದ್ರೆ ಏನು. ಎನಿವೆ, ಶ್ರೀ ಅರವಿಂದರ ವಿಕಾಸಾತ್ಮಕ ಪುನರ್ಜನ್ಮ. ಅನಂತ ಅಸ್ತಿತ್ವವು ತಾರ್ಕಿಕ ಬುದ್ಧಿಗೆ ಏನೇ ಅನಿಸಿದರೂ ಅಂತರ್ಬೋಧೆಗೆ, ಜೀವದ ಆಳವಾದ ಅನುಭವಕ್ಕೆ ಅದು ಪ್ರಜ್ಞಾತ್ಮಕ ಆಧ್ಯಾತ್ಮಿಕ ಸತ್ಯತೆಯಾಗಿದೆ. ಸ್ಪಿರಿಚುವಲ್ ರಿಯಾಲಿಟಿ. ಶ್ರೀ ಅರವಿಂದರು ತರ್ಕದಿಂದ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಿಲ್ಲ. ಹಿ ಈಸ್ ಜಸ್ಟ್ ಗಿವಿಂಗ್ ಎ ಸ್ಟೇಟ್ಮೆಂಟ್. ನೋಡಪ್ಪ, ಸತ್ಯ ಹೀಗುಂಟು, ಒಪ್ಪುಗೊತ್ತೀಯಾ? ದಾರಿ ಇದೆ. ಒಪ್ಪುಕೊಳ್ಳಲ್ಲ, ನಿನಗ್ ಬಿಟ್ಟಿದ್ದ, ಆ ಹೊಣೆಗಾರಿಕೆ ನಿಂದು. ತರ್ಕ ತಾಂಡವವನ್ನ ಎಲ್ಲಿನೂ ಶ್ರೀ ಅರವಿಂದರು ಬಳಸೋದಿಲ್ಲ. ಪ್ರಕೃತಿಯು ವೈಶ್ವಿಕ ಚೈತನ್ಯದ ಪ್ರಜ್ಞಾತ್ಮಕ ಊರ್ಜೆಯಾಗಿದ್ದು ಅದರ ಪ್ರಕ್ರಿಯೆಗಳಲ್ಲಿ ಹುದುಗಿರುವ ಮಹಿಮೆಯೇ ಆಗಿದೆ. ಮಹಿಮಾನಂ ಅಸ್ಯ ಅಂತ ಉಪನಿಷತ್ ಕೊಟೇಶನ್ ಕೊಡ್ತಾರೆ ಶ್ರೀ ಅರವಿಂದರು. ಜೀವವು ಜಡದ ನಿದ್ರೆಯಿಂದ ಆರೋಹಿತವಾಗುವ, ಸಸ್ಯ ಪ್ರಾಣಿ ಮಾನವ ಜೀವನಗಳ ಮೂಲಕ ಏರುತ್ತ ಸಾಗುವ, ಅಜ್ಞಾನ ಸೀಮಿತತೆಗಳ ಜೊತೆ ಸೆಣಸಾಡುತ್ತಾ ತನ್ನ ಅನಂತ ಸಾಮ್ರಾಜ್ಯವನ್ನು ಹೊಂದಲಿರುವಂತಹುದಾಗಿದೆ. ಇದು ಶ್ರೀ ಅರವಿಂದರ ಎವಲ್ಯೂಷನರಿ ಸಿದ್ಧಾಂತ, ವಿಕಾಸಾತ್ಮಕ ಪುನರ್ಜನ್ಮ ಸಿದ್ಧಾಂತ. ಇದು ಅರ್ಥ ಆಯ್ತು ಅಂದ್ರೆ ಉಳಿದಿದ್ದೆಲ್ಲ ಲಾಜಿಕಲಿ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ವಿಕಾಸೀಯ ಪುನರ್ಜನ್ಮವು ಈ ಮಹತ್ವವನ್ನು ಜೀವನಕ್ಕೆ ಮತ್ತು ಪ್ರಪಂಚಕ್ಕೆ ಕೊಡುವುದಾಗುತ್ತದೆ. ವಿಕಾಸವಾಗಿ ಮನುಷ್ಯನು ಮುಂದುವರಿಯಬೇಕಾಗಿದೆ. ಆದ ಕಾರಣ ಅದಕ್ಕೆ ಹಿಂಬಾಗಿ ಬರುವುದು ಅವನ ಒಂದು ಕರ್ಮಗಳೇ. ಆದ ಕಾರಣ ಅವನು ಮಾಡುವ ಪ್ರತಿಯೊಂದು ಕರ್ಮಕ್ಕೆ ಅರ್ಥ ಬರುತ್ತದೆ. ಒಂದೇ ಜನ್ಮದಲ್ಲಿ ಎಲ್ಲ ಒಂದು ಅನುಭವಗಳು ಪಡೆಯುವುದಕ್ಕಾಗಲ್ಲ. ಆದ ಕಾರಣ ಪುನರ್ಜನ್ಮ ಅಗತ್ಯವಾಗುತ್ತದೆ. ಏಕೆಂದ್ರೆ ಏರಬೇಕಾಗಿರೋ ಈ ಏಣಿ ಅತಿ ಎತ್ತರವಾಗಿರುವಂಥದ್ದು. ಇಷ್ಟೆಲ್ಲ ವಿಕಾಸವನ್ನ, ಜೀವ ವಿಕಾಸವನ್ನ ಮನುಷ್ಯನ ಒಂದೇ ಜನ್ಮದಲ್ಲಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ಮನುಷ್ಯ ಆಗ್ಲೇ ನೋಡಿದ್ವಿ, ಕೆಳಗಿನ ಪ್ರಾಣಿ ಜೀವನದಿಂದ ಬರ್ತಾನೆ. ಅದರ ಹೊರೆ ಇದೆ, ಸುಪ್ತ ಪ್ರಜ್ಞಾತ್ಮಕ ಹೊರೆ ಇದೆ, ಸಬ್ ಕಾನ್ಶಿಯಂಟ್ ಲೋಡ್. ಮುಂದೆ ನೋಡ್ತೇವೆ ಅದನ್ನೆಲ್ಲ ಏನು ಅಂತ. ಹಾಗಾಗಿ ಅವನು ಈ ಮೆಟ್ಟಿಲುಗಳನ್ನು ಒಂದೊಂದಾಗಿ ಹತ್ತುತ್ತಾ ಮೇಲೆ ಹೋಗಬೇಕು. ಜೀವನವು ಆಗ ಚೈತನ್ಯದ ಅನಾವರಣದ ಪ್ರಗತಿಪರವಾದ ಏರಿಕೆಯ ಸರಣಿಯಾಗುತ್ತದೆ. ಒಂದು ಸರ್ವೋಚ್ಚ ಅರ್ಥ ಶ್ರೀಮಂತಿಕೆಯನ್ನು ಪಡೆಯುವುದಾಗುತ್ತದೆ. ಇದು ಜಸ್ಟಿಫಿಕೇಶನ್ ಮನುಷ್ಯನ ಭೂಮಿಯ ಮೇಲೆ ಇರುವುದಕ್ಕೆ, ಅವನ ಪ್ರತಿಯೊಂದು ಕರ್ಮಕ್ಕೆ. ಕೇವಲ ಒಳ್ಳೆಯ ಕರ್ಮ ಒಂದೇ ಅಲ್ಲ, ಪ್ರಶ್ನೆ ಅಲ್ಲ. ಆಧ್ಯಾತ್ಮಿಕ ಅವನ ಎಲ್ಲಾ ರೀತಿಯ ಬೆಳವಣಿಗೆ ಬೇಕು. ಅವನ ಭೌತಿಕ ಬೆಳವಣಿಗೆ ಬೇಕು, ಪ್ರಾಣಿಕ ಬೆಳವಣಿಗೆ ಬೇಕು, ಅವನ ಮಾನಸ ಮತ್ತು ಚೈತ್ತಿಕ, ಇಷ್ಟು ಬೆಳವಣಿಗೆಗಳು ಎಲ್ಲವೂ ಬೇಕು ಅವನಿಗೆ. ಅದರ ಮೂಲಕ ಅವನು ಆರೋಹಿಸಬೇಕು. ಆಧ್ಯಾತ್ಮಿಕ ಬೆಳವಣಿಗೆಯೇ ಜೀವದ ಹುಟ್ಟಿನ ನಿಜ ಅರ್ಥ ಮತ್ತು ಪ್ರವರ್ತಕ. ನಾವು ವಿಶ್ವದಲ್ಲಿ ಸತತ ದೇಹಧಾರಣೆ ಮಾಡುತ್ತಾ ಅನಾವರಣಗೊಳ್ಳುವವರಾಗಿದ್ದೇವೆ. ನೋಡಿ ಎಷ್ಟು ಸ್ಪಷ್ಟವಾಗಿ, ಅತಿ ಸರಳವಾಗಿ ಬರೀತಾರೆ ಶ್ರೀ ಅರವಿಂದ. ಅವರ ಚಿಂತನಾ ಧಾಟಿಯನ್ನ ನಾವು ಪ್ರವೇಶ ಮಾಡಿಬಿಟ್ರೆ
ಅದು ನಮ್ಮನ್ನು ತಾನಾಗೆ ಕರ್ಕೊಂಡು ಹೋಗಿಬಿಡ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಇದು ಮನುಷ್ಯನ ಜೀವದ ನಿಜ ಹುಟ್ಟಿನ ಅರ್ಥ. ಮತ್ತು ಇಟ್ ಈಸ್ ದ ಮೋಟಿವ್, ಇಟ್ ಈಸ್ ದಿ ಪ್ರವರ್ತಕ, ಮೋಟಿವ್ ಫೋರ್ಸ್. ನಮ್ಮ ಕರ್ಮದಿಂದ ನಾವು ಬೆಳಿತೇವೆ, ನಮ್ಮ ಅನುಭವದಿಂದ ಬೆಳಿತೇವೆ. ಅದರ ಹಿಂದೆ ನಿಲ್ಲುವಂಥದ್ದು ಚೈತ್ಯ ಪುರುಷ. ಜೀವನದ ಪ್ರತಿ ಕರ್ಮಗಳನ್ನ ಅದು ಎವ್ಯಾಲ್ಯೂಯೇಟ್ ಮಾಡಿ, ಮೌಲ್ಯೀಕರಣೆ ಮಾಡಿ, ಅದು ಸಲಹೆ ಕೊಡುತ್ತದೆ, ಒತ್ತಾಯ ತರೋದಿಲ್ಲ. ಹಾಗಾಗಿ ಮನುಷ್ಯ ತನ್ನ ಪ್ರಾಣಿಕದ ಮತ್ತು ಮಾನಸದ ಒಲವುಗಳಿಂದ, ಅವುಗಳ ಒತ್ತಡದಿಂದ ಬಿಡಿಸಿಕೊಂಡು ಈ ಚೈತ್ಯದ ಕರೆಯನ್ನ ಕೇಳಲಿಕ್ಕೆ ಸಾಕಷ್ಟು ಜನ್ಮಗಳು ಬೇಕಾಗ್ತವೆ. ಇದು ಯಾಕೆ ಹೀಗೆ? ಅದು ಬಂದಿರೋ ರೀತಿ ಹಾಗೆ. ಮನುಷ್ಯನ ಪ್ರಗತಿಪರ ಬೆಳವಣಿಗೆಯ ರೀತಿ ಅದು. ನಮ್ಮ ಹಿಂದಿರುವುದೆಲ್ಲ ಆಧ್ಯಾತ್ಮಿಕ ವಿಕಾಸದ ಹೆಜ್ಜೆಗಳು, ಮುಂದಿರುವುದೆಲ್ಲ ವೈಶ್ವಿಕ ಚೈತನ್ಯದತ್ತ ಬೆಳೆಯಲಿರುವ ಹಂತಗಳು. ಸುತ್ತಲೂ ಇರುವುದೆಲ್ಲ ಸತತ ಅನಾವರಣಗೊಳ್ಳುತ್ತಿರುವ ವಿಶ್ವ ಪ್ರಕ್ರಿಯೆ. ನಾವು ದಿವ್ಯ ಸತ್ಯೆ, ದಿವ್ಯ ಪ್ರಜ್ಞೆ, ದಿವ್ಯ ಹರ್ಷದೆಡೆಗೆ ಬೆಳೆಯುವುದೇ ಜೀವನದ ಉದ್ದೇಶ. ಅಂದ್ರೆ ನಮಗೆ ಒದಗಿ ಬರುವಂಥ ಎಲ್ಲ ಪರಿಕರಗಳನ್ನ ನಮಗೆ ಕೊಡಲಾಗಿದೆ. ಈ ಎಲ್ಲವನ್ನ ನಾವು ಬಳಸಿಕೊಂಡು ಮಾನವನು ಆಂತರಿಕವಾಗಿ, ಅಂದ್ರೆ ಚೈತ್ಯ ಪುರುಷದಲ್ಲಿ ಬೆಳವಣಿಗೆ ಹೊಂದಬೇಕು. ದಿವ್ಯತೆಯ ಕಡೆಗೆ ದಿವ್ಯ ಪ್ರಜ್ಞೆ, ದಿವ್ಯ ಸತ್ಯ, ದಿವ್ಯ ಹರ್ಷ, ಡಿವೈನ್ ಡಿಲೈಟ್, ಡಿವೈನ್ ಕಾನ್ಷಿಯಸ್ನೆಸ್, ಡಿವೈನ್ ಬೀಯಿಂಗ್, ಇದರ ಕಡೆ ಹತ್ತುವುದೇ ಮನುಷ್ಯನ ನಿಜವಾದ ಜೀವನದ ಉದ್ದೇಶ. ಇದಕ್ಕೆ ಶ್ರೀ ಅರವಿಂದರು ಆಲ್ರೆಡಿ ಹೇಳಿದೆ, ಯಾವುದೇ ತರ್ಕ ತಾಂಡವದ ಜಸ್ಟಿಫಿಕೇಶನ್ ಕೊಡುವುದಿಲ್ಲ. ಇಷ್ಟೇ ಹೇಳ್ತಾರೆ ನೋಡಿ, ಅವ್ರು ಎಷ್ಟು ಕ್ರಿಟಿಕಲ್ ಆಗಿದ್ದಾರೆ. ನಾವೆಲ್ಲ ತಿಳ್ಕೊತೇವೆ ಶ್ರೀ ಅರವಿಂದರು ಬಹಳ ಸ್ಮೂತ್, ದಾಕ್ಷಿಣ್ಯ ಮೂರ್ತಿ, ನಿಜ. ಆದ್ರೆ ಅವ್ರ ಕ್ರಿಟಿಸಿಸಮ್ ಮಾತ್ರ ಎಷ್ಟು ಶಾರ್ಪ್ ಆಗಿರ್ತದೆ ಅಂದ್ರೆ ಬ್ರಹ್ಮಾಸ್ತ್ರ ಬಿಟ್ಟಾಗಿರ್ತದೆ ಅಜ್ಞಾನದ ಮೇಲೆ. ಇದನ್ನ ಬಹಳಷ್ಟು ಜನ ಗಮನಿಸೋದಿಲ್ಲ. ಅವ್ರು ಬಹಳ ಸ್ಮೂತ್ ಸೇಲಿಂಗ್ ತಗೊಂಡು ಹೋಗ್ತಾರೆ ತಮ್ಮ ತಮ್ಮ ಉಪನ್ಯಾಸಗಳಲ್ಲಿ. ಅದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನೋಡಿ, ಶ್ರೀ ಅರವಿಂದರ್ ಏನ್ ಹೇಳ್ತಾರೆ, ತಮ್ಮ ಸಿದ್ಧಾಂತ ಇದು ಧಾರ್ಮಿಕತೆಗಳ ಬಾಲಿಶ ಬೊಂಬೆಯಾಟದ ಪರಿಹಾರಗಳಿಗಿಂತ ಉತ್ತಮವಾದುದೆನ್ನಬೇಕು. ಇದಕ್ಕಿಂತ ಬಹುಶಃ ಯಾರು ಕ್ರಿಟಿಕಲಿ ಟೀಕಾ ಮಾಡಬಹುದು? ಬೊಂಬೆಯಾಟ ಅಂದ್ಬಿಟ್ರು. ಇಡೀ ಧಾರ್ಮಿಕತೆಗಳ ಬಾಲಿಶ ಬೊಂಬೆಯಾಟ, ಅದಕ್ಕಿಂತ ತಮ್ಮ ಸಿದ್ಧಾಂತ ಬಹಳ ಉತ್ತಮ ಅನ್ನೋ ಜಸ್ಟಿಫಿಕೇಶನ್ ಮಾತ್ರ ಕೊಡ್ತಾರೆ. ಮನುಷ್ಯ ಬೆಳಿಬೇಕು, ಹೌದೇ? ಅದೇ ಪ್ರಗತಿ, ಅದೇ ವಿಕಾಸ. ಇಲ್ಲೊಂದು ಪ್ರಶ್ನೆ ಇದೆ, ಎಲ್ಲಿವರೆಗೆ ಬೆಳಿಬೇಕು? ಅದಕ್ಕೆ ತುದಿ ಉಂಟೋ? ಈ ಬೆಳವಣಿಗೆ ಹೊಂದುತ್ತಿರುವ ಕ್ರಮವು ಮಾನವನವರೆಗೆ ಮಾತ್ರ ಬಂದು ನಿಲ್ಲುವುದು ಅಥವಾ ಅವನನ್ನು ಮೀರಿ ಮುಂದೆ ಸಾಗುವುದು ಎಂಬುದನ್ನು ಪರೀಕ್ಷಿಸಬೇಕಾಗಿದೆ. ಶಾಸ್ತ್ರಗಳಲ್ಲೆಲ್ಲ ಅವುಗಳ ಸೀಮಿತತೆಯಿಂದಾಗಿ ಮಾನವನೇ ಕೊನೆ, ಮಾನವ ಜನ್ಮ ದೊಡ್ಡದು, ಹೌದು. ಆದ್ರೆ ಅದು ಕೊನೆನಾ? ಅಲ್ಲ. ಶ್ರೀ ಅರವಿಂದರ ಪ್ರಕಾರ ಅಲ್ಲ. ಮನುಷ್ಯನಿಗಿಂತ ಅವನ ಮುಂದೆ ಮತ್ತೊಂದು ಸ್ಪೀಸಿಸ್ ಅಥವಾ ಅವನೇ ರೂಪಾಂತರಗೊಂಡು ಆಗುವಂಥ ಒಂದು ಪ್ರಭೇದ ಬರಲಿದೆ.
ಅದನ್ನೇ ಅವರು ಸುಪ್ರಮಾನವ ಅಂದ್ರು. ಸೂಪರ್ಮ್ಯಾನ್ ಅಥವಾ ಸುಪ್ರಾಮೆಂಟಲ್ ಕಾನ್ಶಿಯಸ್ ಬೀಯಿಂಗ್. ಇದನ್ನು ನಮ್ಮ ಯಾವ ತಾತ್ವಿಕರುನು ಅಥವಾ ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಅದಕ್ಕೆ ನಾ ಹೇಳಿದ್ದು ಅವರ ಜ್ಞಾನದ ಸೀಮಿತತೆ, ಲಿಮಿಟೇಷನ್ಸ್ ಆಫ್ ದೇರ್ ನಾಲೆಜ್, ಅಕಲ್ಟ್ ನಾಲೆಜ್. ಯಾ ಇಲ್ಲಿ ಒಂದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತಾರೆ. ಸಮಾಜದಲ್ಲಿ ನಾವು ಉನ್ನತ ವ್ಯಕ್ತಿಗಳನ್ನ ನೋಡ್ತೇವೆ, ಸಂತರ ಸಾಧುರನ್ನ, ಋಷಿ ಮುನಿಗಳನ್ನ ನೋಡ್ತೇವೆ. ಅವರೆಲ್ಲ ಏನು, ಅವನ್ನೆಲ್ಲ ನಾವು ಸಮಾಜದಿಂದ ಒಂದು ಉನ್ನತ ಮಟ್ಟದಲ್ಲಿಟ್ಬಿಟ್ಟು ನೋಡಪ್ಪ ಅವರೆಲ್ಲ ಪೂಜನೀಯರು, ಅವ್ರನ್ನ ಹೂವು ಕುಂಕುಮ ಅರಿಶಿಣದಿಂದ ಪೂಜೆ ಮಾಡೋದಕ್ಕಷ್ಟೇ ಲಾಯಕ್ಕು ಅನ್ನೋ ರೀತಿ ನೋಡ್ತೇವೆ. ಇದು ಶ್ರೀ ಅರವಿಂದರಿಗೆ ಒಪ್ಪಿತ ಆಗೋದಿಲ್ಲ. ಉನ್ನತ ವ್ಯಕ್ತಿಗಳು ಅರ್ಧ ಪ್ರಜ್ಞೆಯಲ್ಲಿ ವಿಶ್ವಾತೀತ ಸುಪ್ರಪ್ರಜ್ಞ ಕಡೆಗೆ ಸಾಗಲು ಹೆಣಗುತ್ತಿರುವುದು ಅಂತಹ ಒಂದು ಶ್ರೇಷ್ಠ ಹುಟ್ಟಿಗಾಗಿ. ಅಂದ್ರೆ ಅವರು ನಮ್ಮ ದಾರಿ ದೀಪಗಳು ಅಥವಾ ದಾರಿ ಶೋಧಕರು. ಈ ಆಧ್ಯಾತ್ಮಿಕ ವ್ಯಕ್ತಿಗಳು ನಮ್ಮ ಭವಿಷ್ಯ. ಅವರು ಇಂದಾಗಿರೋದನ್ನ ನಾವು ನಾಳೆ ಆಗಬೇಕು. ಅದೇ ನಮ್ಮ ಡಿವೈನ್ ಡೆಸ್ಟಿನಿ ಅಂತಾರೆ ಶ್ರೀ ಅರವಿಂದರು. ಹಾಗಾಗಿ ಅವರಿಗೆ ಸಲ್ಲುವ ಗೌರವ. ಹೀಗೆ ಹಿಂದೆನೆ ಹೇಳಿದ್ವಿ, ಈ ಆರೋಹಿತ ಏಕತೆ ಏನು, ಅಸೆಂಡಿಂಗ್ ಯೂನಿಟಿ, ಇದು ಒಂದು ಬಹಳ ಮುಖ್ಯವಾದ ಕನ್ಸೆಪ್ಷನ್, ವಿಭಾವನೆ ಶ್ರೀ ಅರವಿಂದರ ಕರ್ಮ ಸಿದ್ಧಾಂತದಲ್ಲಿ. ಇಲ್ಲಿ ಒಂದು ಟೀಕೆ ಮಾಡ್ತಾರೆ ಶ್ರೀ ಅರವಿಂದರು. ನಮಗೆ ಒಂದು ಹೇಳಿಕೆ ಎಷ್ಟು ಮೊನಚಾಗಿರ್ತದೋ, ರೈಟ್, ಅಷ್ಟನ್ನ ನಾವು ತಕ್ಷಣವೇ ಅದನ್ನು ಒಪ್ಕೊಂಡ್ಬಿಡ್ತೇವೆ. ನಮಗೇನ್ ಬೇಕು, ಒಂದು ಬಗೆಯ ಟ್ರೆಂಚಾಂಟ್ ಸ್ಟೇಟ್ಮೆಂಟ್ ಅಂತಾರೆ ಶ್ರೀ ಅರವಿಂದರು. ಎರಡು ವಿರುದ್ಧಗಳನ್ನ ನಿರ್ಮಾಣ ಮಾಡಬೇಕು. ಏನು, ಜಗತ್ತು ಮಾಯೆ, ಬ್ರಹ್ಮ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ನಾನ್ ಹೇಳಿಲ್ಲ ಶಿವ, ಶ್ರೀ ಅರವಿಂದರು ಬರೀತಾರೆ. ಸ್ವತಂತ್ರ ಅಸ್ವತಂತ್ರ, ಈ ರೀತಿಯ ಟ್ರೆಂಚಂಟ್ ಚಿಂತನೆಗಳು ನಿಜವಾದ ಅಧ್ಯಾತ್ಮಕ್ಕೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರಕವಾಗುತ್ತವೆ. ಇದನ್ನ ನಮ್ಮ ತಾತ್ವಿಕರು ಗಮನಿಸಿದಂತಿಲ್ಲ. ತಮ್ಮ ತಮ್ಮ ತಾತ್ವಿಕ ಮಂಡನೆಯ ಭರದಲ್ಲಿ ಅವರು ಇದನ್ನು ಮರೆತಿದ್ದಾರೆ. ಶ್ರೀ ಅರವಿಂದರು ಬರೀತಾರೆ, ಈ ಸರಳ ನೇರವಾದ ಚಿಂತನಾ ಪ್ರೀತಿಯ ತೊಂದರೆಯು ಸಾಧಾರಣ ಮಾನವರಲ್ಲಿ ಮಾತ್ರವಲ್ಲ, ತಾತ್ವಿಕರಲ್ಲೂ ಮನೆ ಮಾಡಿರುವುದನ್ನು ನಾವು ಕಾಣಬಹುದು. ಈವನ್ ಇನ್ ಫಿಲಾಸಫರ್ಸ್. ತಾತ್ವಿಕರು ಎಷ್ಟೇ ಜಟಿಲ ತರ್ಕಗಳಲ್ಲಿ ಮುಳುಗಾಡಿದರೂ ಕೊನೆಯಲ್ಲಿ ಒಂದು ಸ್ಪಷ್ಟ ವಿಭಜನೆಯ ತೀರ್ಮಾನದಲ್ಲೇ ಖುಷಿಸುತ್ತಾರೆ. ಉದಾಹರಣೆಗೆ, ಬ್ರಹ್ಮ ಮತ್ತು ಬ್ರಹ್ಮವಲ್ಲದು, ಸತ್ಯತೆ ಮತ್ತು ಅಸತ್ಯತೆ ಎಂಬ ಮಾನಸದ ವಿರುದ್ಧಗಳ ಮೇಲೆಯೇ ಬಹಳಷ್ಟು ವಾದಗಳನ್ನು ಅವರುಗಳು ನಿಲ್ಲಿಸಿರುವುದನ್ನು ನಾವು ಕಾಣಬಹುದು. ಉಪನಿಷತ್ ನೋಟ ಬೇರೆ ಬಗೆ ಇದೆ. ವೇದ ಮತ್ತು ಉಪನಿಷತ್ತುಗಳು ನಮ್ಮ ಮೂಲ ಒಂದು ರೀತಿ ನಿಜವಾಗಲೂ ಭಿನ್ನವಾಗಿರುವಂಥವು. ಆನಂತರ ಬಂದಿರೋ ಪುರಾಣ ಮತ್ತು ತತ್ವದರ್ಶನಗಳೇನಿವೆ ಅವುಗಳು ಒಂದು ಬಗೆಯ ತಿರುಚುವಿಕೆ. ಎ ಸರ್ಟನ್ ಪರ್ವರ್ಷನ್ ಇಸ್ ದೇರ್. ಇದನ್ನ ನಾವು ಒಪ್ಪಿಕೊಳ್ಳಬೇಕು. ಅದನ್ನು ಶ್ರೀ ಅರವಿಂದರು ಮಾತ್ರ ಬಹಳ ದಿಟ್ಟವಾಗಿ ಬರೀತಾರೆ.
ಹಾಗೆ ಅದನ್ನ ಟೀಕೆ ಮಾಡ್ತಾರೆ. ಮಾನವನು ತನ್ನ ಬಗೆಗಿನ ಚಿಂತನೆಯಿಂದಲೇ ಈ ಸರಳ ವಿಭಿನ್ನತೆಯನ್ನು ಪ್ರಾರಂಭಿಸಿದನು. ನಾನು ಭಿನ್ನ, ಇತರರು ಭಿನ್ನ, ಜಗತ್ತು ಭಿನ್ನ, ತನಗೆ ಮಾತ್ರ ಜೀವವಿದೆ, ಉಳಿದ ಯಾವುದಕ್ಕೂ ಇಲ್ಲ. ಇಂದ್ರಿಯ ಸೀಮಿತ ವಿಭಿನ್ನತೆಗಳಿಂದ ಆಚೆ ನೋಡಿದಾಗಲೂ ಮಾನವನು ಈ ಭಿನ್ನತೆಯನ್ನು ಮುಂದುವರಿಸಿದ. ಚೈತನ್ಯವನ್ನು ಭಾವಿಸಿದಾಗಲೂ ಅದು ಜಡದಿಂದ ವಿರುದ್ಧವಾದುದು ಎಂದೇ ಬಗೆದನು. ಬ್ರಿಂಗ್ ಶಾರ್ಪ್ ಡಿಸ್ಪರೇಟ್ ಥಿಂಗ್ಸ್, ಭಿನ್ನವಾದ ಸಂಗತಿಗಳನ್ನು ತಂದಿಟ್ಕೊಂಡು ಅದೇ ನಮ್ಮ ಖುಷಿ. ಒಂದು ಇನ್ನೊಂದರ ಮುಂದುವರಿಕೆ ಅಂತಾಗ್ಲಿ ಅಥವಾ ಎವಲ್ಯೂಟ್ ಅಂತೇವೆ, ತಾತ್ವಿಕವಾಗಿ ಎವಲ್ಯೂಟ್ ಅಥವಾ ಏನನ್ಬೇಕು, ವಿಕಸಿಕ ಅನ್ಬಹುದು ಕನ್ನಡದಲ್ಲಿ, ಅಂತ ನೋಡೋದಿಲ್ಲ. ಅದಕ್ಕೆ ಶ್ರೀ ಅರವಿಂದರು ಏನಂತಾರೆ, ಸತ್ಯ ಮತ್ತು ಭವನೀಯತೆಗಳು ಮೊನಚಾದ ವಿರುದ್ಧಗಳು, ಬೀಯಿಂಗ್ ಅಂಡ್ ಬಿಕಮಿಂಗ್. ಇದು ಒಂದು ಬಹಳ ಇಂಪಾರ್ಟೆಂಟ್ ಕನ್ಸೆಪ್ಷನ್ ಶ್ರೀ ಅರವಿಂದರ ತತ್ವಶಾಸ್ತ್ರದಲ್ಲಿ. ಬೀಯಿಂಗ್ ಅಂಡ್ ಬಿಕಮಿಂಗ್ ಇದೂ ಅರ್ಥ ಆಗಬೇಕು. ಅದು ಅರ್ಥ ಆಗ್ಲಾರದವರು ಶ್ರೀ ಅರವಿಂದರ ಬಗ್ಗೆ ಏನನ್ನು ತಿಳ್ಕೊಂಡಿದ್ದಾರೆ? ಈ ಪ್ರಶ್ನೆನ ಯಾರು ಕೇಳೋದಿಲ್ಲ. ನಮಗೇನೋ ಒಂದು ಸರಳ ಮಾಡಿ ಯಾರು ಹೇಳಿಬಿಟ್ಟಾರಂದ್ರೆ ಬಹಳ ಖುಷಿ ಆಗ್ಬಿಡ್ತೇವೆ ನಾವು. ಆಳಗಳಿಗೆ ಕೈ ಹಾಕೋದಿಲ್ಲ. ಅದಕ್ಕೆ ಶ್ರೀ ಅರವಿಂದರು ಪಾಯಿಂಟ್ ಮಾಡ್ತಾರೆ, ಒಂದನ್ನು ಒಪ್ಪಿದರೆ ಇನ್ನೊಂದನ್ನು ಕೈ ಬಿಡಬೇಕು ಎಂದು ಮಾನವನು ಬಗೆದನಾಗಲಿ ಭವನೀಯತೆಯನ್ನು ಸತ್ಯಯ ಸನಾತನ ಪ್ರಕಟಣೆಯಾಗಿ ಕಾಣಲಿಲ್ಲ. ಬಿಕಮಿಂಗ್ ಈಸ್ ಎಟರ್ನಲ್ ಬೀಯಿಂಗ್ ಏನಿದೆ ಅದರ ಪರಿಣಾಮ, ಅದರ ಆಗುವಿಕೆ, ಕಾಲದಲ್ಲಿ ಅದರ ಆಗುವಿಕೆ. ಅದು ಇದು ವಿರುದ್ಧಗಳಲ್ಲ. ಹಾಗಾಗಿ ಈ 5 ವಾದಗಳ ಹಿಂದೆ ಏನ್ ನೋಡಿದ್ವಿ ನಾವು, ಪುನರ್ಜನ್ಮ ಸಿದ್ಧಾಂತದ್ದು, ಅವುಗಳನ್ನು ಶ್ರೀ ಅರವಿಂದರು ನಿರಾಕರಣ ಮಾಡೋ ಕಾರಣ ಇದು. ಬೀಯಿಂಗ್ ಅದೇ ಬಿಕಮಿಂಗ್ ಆಗ್ತದೆ, ಭವನೀಯತೆಯಾಗಿ ವಿಶ್ವವನ್ನ ಉಂಟು ಮಾಡುತ್ತದೆ. ಈ ರೀತಿ ನಾವು ನೋಡಿದಾಗ ನಮಗೆ ಅದು ಇದು ಪ್ರತ್ಯೇಕ ಅಂತ ಕಂಡು ಬರೋದಿಲ್ಲ, ಒಂದು ಇನ್ನೊಂದರ ವಿಕಾಸದ ಪರಿಣಾಮ ಅಂತ ಕಂಡು ಬರುತ್ತದೆ. ಶ್ರೀ ಅರವಿಂದರು ಅದಕ್ಕೆ ಬರೀತಾರೆ, ಈ ಇಂದ್ರಿಯ ಬಂದಿ, ಸೆನ್ಸ್ ಬೌಂಡ್ ಅಥವಾ ಬುದ್ಧಿ ನಿರ್ದೇಶಿತ ವಿಭಾವನೆಗಳು, ಇಂಟೆಲೆಕ್ಚುಯಲ್ ಕನ್ಸೆಪ್ಷನ್ಸ್ ನಮ್ಮನ್ನು ಈಗಲೂ ಬೆಂಬತ್ತಿವೆ. ಅವುಗಳು ಕಾರ್ಯಕ್ಕಾಗಿ ಇರುವ ಸಂರಚನೆಗಳು ಮಾತ್ರವೆಂದು ನಾವು ಇನ್ನೂ ಮನಗಾಣಬೇಕಾಗಿದೆ. ನಿಜವಾಗಿ ಅವುಗಳ ಹಿಂದೆ ಸತ್ಯವೊಂದಿದೆ. ಆದರೆ ಆ ಸತ್ಯವು ಈ ಬಗೆಯ ಪ್ರತ್ಯೇಕೀಕರಣಕ್ಕೆ ಅನುಮತಿ ನೀಡುವಂತಹುದಲ್ಲ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಶ್ರೀ ಅರವಿಂದರು. ದೇರ್ ಇಸ್ ಎ ಟ್ರೂತ್ ಬಿಹೈಂಡ್ ದಿಸ್. ಪುರಾಣಗಳಲ್ಲಿ ಹೇಳಿರುವುದರಲ್ಲಿ ಬಹಳಷ್ಟು ಸಂಗತಿಗಳ ಹಿಂದೆ ಒಂದು ಸತ್ಯತೆ ಇದೆ. ಈ ಪುನರ್ಜನ್ಮ ಸಿದ್ಧಾಂತದ ಹಿಂದೆ ಒಂದು ಸತ್ಯತೆ ಇದೆ. ಆದರೆ ಅದು ಈ ಬಗೆಯ ಪ್ರತ್ಯೇಕೀಕರಣಕ್ಕೆ ಅನುಮತಿ ಕೊಡುವುದಿಲ್ಲ. ಹಾಗಾಗಿ ಇವೆಲ್ಲ ಅಬರೇಷನ್ಸ್, ಅಡ್ಡಹಾದಿಗಳು, ತಿರುಚುವಿಕೆಗಳು, ಟ್ವಿಸ್ಟಿಂಗ್ಸ್, ಅಪವಾದಗಳು. ನಿಜವಾದ ತಾತ್ವಿಕ ಅರ್ಥ ಏನಿದೆ, ಗುಹ್ಯ ಅರ್ಥ ಏನಿದೆ, ಆಧ್ಯಾತ್ಮಿಕ ಸತ್ಯ ಏನಿದೆ, ಅದನ್ನ ನಾವು ಹುಡುಕಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಈ ತಿರುಚಲ್ಪಟ್ಟಿರೋ ಸಂಗತಿಗಳ ಹಿಂದೆ ಓಡಿ ಹೋಗೋದಲ್ಲ. ಶಾಸ್ತ್ರದಲ್ಲಿ ಹೇಳಿದೆ ಅಂದಾಕ್ಷಣ ಎಲ್ಲವನ್ನು ಒಪ್ಪುಕೋಬೇಕು ಅಂತನೂ ಅರ್ಥ ಅಲ್ಲ. ಆ ಮೌಢ್ಯಕ್ಕೆ ಕನಿಷ್ಠ ಶ್ರೀ ಅರವಿಂದಿಯರು ಬಲಿಯಾಗಬಾರದು.
ಅದಕ್ಕೆ ಶ್ರೀ ಅರವಿಂದರು ಮಾನವನ ಭಿನ್ನತೆ ಮತ್ತು ವಿಚಿತ್ರತೆಯು ಇತ್ತೀಚಿನ ಪ್ರಕೃತಿಯ ಪ್ರಕ್ರಿಯೆಗಳ ಪರೀಕ್ಷಣದಿಂದ ಭಂಗಿಸಲ್ಪಟ್ಟಿದೆ. ಮನುಷ್ಯ ಪ್ರಕೃತಿಯಿಂದ ಭಿನ್ನನಲ್ಲ. ಇದೇ ತಾನೇ ವೈಜ್ಞಾನಿಕ ವಿಕಾಸವಾದ ಥಿಯರಿ ಆಫ್ ಎವಲ್ಯೂಷನ್ ಆಫ್ ಸೈನ್ಸ್ ಏನ್ ಹೇಳ್ತದೆ? ಮನುಷ್ಯ ಒಂದು ವಿಕಸಿಕ, ಒಂದು ಎವಲ್ಯೂಟ್ ಫ್ರಮ್ ಅವನ ಅನಿಮಲ್ ಆರಿಜಿನ್ ನಿಂದ. ಆ ಅನಿಮಲ್ ಆರಿಜಿನ್ ಹೇಗೆ? ಮತ್ತು ಅವನು ಈ ಒಂದು ಜಡದಿಂದ ಬಂದಿರುವಂಥವು. ಹಾಗಾಗಿ ಸಂಪೂರ್ಣ ಭಿನ್ನ ಅಂತ ತಿಳಿಯೋದು ತಪ್ಪು. ಅದು ಒಂದು ಎವಲ್ಯೂಷನರಿ ಸ್ಟೇಜ್. ಅದು ಮಾನವನಲ್ಲಿ ಭೂಮಿಯ ಗತವೆಲ್ಲ ಕ್ರೋಢೀಕರಿಸಿದಂತಿದೆ. ಮಾನವಳ ಬೆಳವಣಿಗೆಯನ್ನ ನಾವು ನೋಡಿದ್ರೆ ಭೌತಿಕವಾಗಿ ಪ್ರಕೃತಿಯು ತನ್ನ ವೈಶ್ವಿಕ ಬಲಗಳ ಸಾರ ಸಂಗ್ರಹವಾಗಿ ಮಾನವನನ್ನು ಕಟೆದಿರಿಸಿದಂತಿದೆ ಅಂತ ಶ್ರೀ ಅರವಿಂದರು ಬರೀತಾರೆ. ಎಷ್ಟು ಸುಂದರವಾಗಿದೆ ಅದು. ಪೃಥ್ವಿಯ ಎಲ್ಲಾ ಚರಿತ್ರೆ, ಒಂದು ಎವಲ್ಯೂಷನ್, ವಿಕಾಸ ಎಲ್ಲವೂ ಮಾನವನಲ್ಲಿ ಅಂತರ್ಗತವಾಗಿದೆ. ಇದು ಅವನ ಒಂದು ದೊಡ್ಡ ತೊಂದರೆಯೂ ಸಹ. ಯಾಕಂದ್ರೆ ಈ ತೊಂದರೆಗಳಿಂದ ಅವನು ಬಿಡಿಸ್ಕೊಂಡು ಅವನು ಮೇಲೆ ಹತ್ತಬೇಕಾಗಿದೆ. ಅದು ನಿಜವಾದ ಅಧ್ಯಾತ್ಮ. ಅವುಗಳನ್ನು ಸಂಪೂರ್ಣವಾಗಿ ಝಾಡಿಸಿಕೊಂಡು ಮೇಲೆ ಯಾವಾಗಲೂ ಹೋಗಬಹುದು. ಅದನ್ನ ಪಲಾಯನವಾದಗಳು ಅಂದ್ರು ಶ್ರೀ ಅರವಿಂದರು. ಬಹುಶಃ ಹಿಂದೂ ಶಾಸ್ತ್ರಗಳ ಮೇಲೆ ಮತ್ತು ನಂತರದ ತಾತ್ವಿಕ ದರ್ಶನಗಳ ಮೇಲೆ, ಫಿಲಾಸಫೀಸ್ ಆಫ್ ದ ಆಚಾರ್ಯಾಸ್, ಅದರ ಮೇಲೆ ದಿಟ್ಟವಾಗಿ ಟೀಕೆ ಮಾಡಿರೋರು ಶ್ರೀ ಅರವಿಂದರು ಒಬ್ರೆ. ಅವೆಲ್ಲ ಪಲಾಯನವಾದಗಳು ಅಂತಾರೆ. ಎಸ್ಕೇಪಿಸ್ಟ್ ಫಿಲಾಸಫೀಸ್. ಎಸ್ಕೇಪ್, ಹವೆವರ್ ಹೈ, ರಿಡೀಮ್ಸ್ ನಾಟ್ ಲೈಫ್. ಹಾಗಾಗಿ ಈ ಯಾವೇ ಪಲಾಯನವಾದಗಳು, ತತ್ವಶಾಸ್ತ್ರಗಳು ಮಾನವನ ಜೀವನಕ್ಕೆ ಏನೂ ಕೊಡುಗೆಯನ್ನು ಕೊಟ್ಟಿಲ್ಲ. ಪಲಾಯನವನ್ನ ಮಾತ್ರ ಹೇಳಿದಾವೆ. ದೊಡ್ಡ ದೊಡ್ಡ ಉಪನ್ಯಾಸ ಕೊಡಬಹುದು. ಆಯಾ ಒಂದು ಬಣಕ್ಕೆ ಸೇರಿರೋರು ಜೀವನಕ್ಕೆ ಏನು ಮಾಡಿದೆ, ಅದು ಜೀವನವನ್ನ ಮೇಲೆತ್ತಿದೆಯಾ, ಈ ಪ್ರಶ್ನೆ ಬಂದ್ರೆ ಯಾರಲ್ಲೂ ಉತ್ತರ ಇಲ್ಲ. ಮಾನವನು ಪ್ರಕೃತಿಯಿಂದ ಪೂರ್ಣ ಭಿನ್ನನಲ್ಲ. ಇದನ್ನ ತಂತ್ರವು ಬಹಳ ಸುಂದರವಾಗಿ ಹೇಳ್ತದೆ. ಅದನ್ನ ಆಲ್ರೆಡಿ ಹೇಳಿದೆ ನಾನು. ಮಾನವನು 84 ಲಕ್ಷ ಯೋನಿ, ಅದರಲ್ಲಿ ಹಾದು ಅಂದ್ರೆ ಸಸ್ಯ ಮತ್ತು ಪ್ರಾಣಿ ಎರಡು ಸೇರಿ ಮಾನವನ ಹಂತಕ್ಕೆ ಬಂದು ಅವನು ದಿವ್ಯತೆಯ ಕಡೆ ಸಾಗ್ತಾನೆ. ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸೆಪ್ಷನ್ ಅಲ್ವಾ? ಹಾಗಾಗಿ ಮಾನವನು ಪ್ರಕೃತಿಯಿಂದಾಗ್ಲಿ ಮೇಲಿರೋ ದಿವ್ಯತೆಯಿಂದಾಗ್ಲಿ ಅತಿ ಭಿನ್ನನಲ್ಲ. ಅವನು ಒಂದು ಸಂಪರ್ಕ ಕೊಂಡಿ, ಮೇಲಿನದಕ್ಕೆ ಮತ್ತು ಕೆಳಗಿನದಕ್ಕೆ. ಮಾನವನಿಗೆ ಉಪಮಾನವಗತವಿದೆ, ಸಬ್ ಹ್ಯೂಮನ್ ಡೆವಲಪ್ಮೆಂಟ್ ಇದೆ. ಅದೇ ಅವನ ಸೈಕಾಲಾಜಿಕಲ್ ಟ್ರೇಟ್ಸ್ ನಲ್ಲಿ, ಗುಣಗಳಲ್ಲಿ ಕಂಡುಬರುತ್ತದೆ. ಈರ್ಷ್ಯೆ, ಹೊಡೆದಾಟ, ನಾನು ಉತ್ತಮ, ನಾನು ಗೆಲ್ಲಬೇಕು, ನನ್ನದು ಇದು ಇತ್ಯಾದಿಗಳೆಲ್ಲ ನಮ್ಮ ಸಬ್ ಹ್ಯೂಮನ್ ಡೆವಲಪ್ಮೆಂಟಿನ ಕಂಟ್ರಿಬ್ಯೂಷನ್ಸ್. ಎದರ ಮೂಲಕ? ನಮ್ಮ ಸುಪ್ತ ಪ್ರಜ್ಞೆಯ ಮೂಲಕ, ಸಬ್ ಕಾನ್ಶಿಯಂಟ್ ಬೇಸಿಸ್ ಮೇಲೆ ಬಂದಿರುವಂಥವು. ಇವು ಎಲ್ಲವೂ ಅನಿಮಲ್ ಕ್ಯಾರೆಕ್ಟರ್ಸ್ ನಮ್ಮಲ್ಲಿವೆ. ಪ್ರತಿಯೊಬ್ಬನಲ್ಲೂ ಇವೆ, ಪ್ರತಿಯೊಬ್ಬ ತಾತ್ವಿಕನಲ್ಲೂ ಇವೆ, ಪ್ರತಿಯೊಬ್ಬ ಯೋಗಿ ಮುನಿ ಋಷಿಗಳಲ್ಲೂ ಇವೆ. ವಿಜ್ಞಾನ ಇದನ್ನು ಬಹಳ ಸುಂದರವಾಗಿ ತೋರಿಸಿದೆ. ಏನು? ಸಸ್ಯಗಳಲ್ಲೂ ನರಜೀವನ ಇದೆ. ಹೌದಾ? ಇಟ್ ಈಸ್ ರುಡಿಮೆಂಟರಿ, ಬಹಳ ಒಂದು ಸಣ್ಣ ಪ್ರಮಾಣದಲ್ಲಿ, ಪ್ರಾರಂಭಿಕದಲ್ಲಿ ಮಟ್ಟದಲ್ಲಿ ಇರುವಂತಹದ್ದು. ಮಾನವನ ಮಾನಸ
ಪ್ರಾಣಿ ಮಾನಸತೆಯ ಬೆಳವಣಿಗೆ ಇದೆ. ಮಾನವನಿಗೆ ಪ್ರಾಣಿ ಮಾನಸತೆ, ಅನಿಮಲ್ ಮೆಂಟ್ಯಾಲಿಟಿ ಅಂತಾರೆ ಶ್ರೀ ಅರವಿಂದರು. ಅದು ಕೂಡ ಮಾನವನಿಗಿದೆ. ಇದನ್ನೇ ನಾವು ಮುಂದುವರಿಸಿದ್ರೆ, ಹೌದು, ಮಾನವ ಬೆಳಿಬೇಕು, ವಿಕಾಸಕ್ಕೆ ಒಳಪಡಬೇಕು, ಈ ಏಣಿಯ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಎಲ್ಲಿಯವರೆಗೆ? ಈ ಪ್ರಶ್ನೆ ಆಗ್ಲಡಿ ಕೇಳಿದ್ವಿ ನಾವು. ಎಲ್ಲಿವರೆಗೆ ಹೋಗ್ತಾನೆ? ಈ ಮುಂದುವರಿಕೆಗೆ ಕಂಟಿನ್ಯೂಟಿ ಏನು? ಅಥವಾ ಮಾನವನೇ ಕೊನೆನಾ? ಇಲ್ಲಪ್ಪ, ಮಾನವನೇ ಈ ಎವಲ್ಯೂಷನ್ನ ಕೊನೆಯ ಒಂದು ಹಂತ. ಇಲ್ಲ, ಮಾನವನು ಮೊದಲು, ನಾವು ಈಗಾಗಲೇ ನೋಡಿದ್ವಿ ಹಿಂದಿನ ಒಂದು ಅಧ್ಯಯನದಲ್ಲಿ, 2 ಬಗೆಯ ಬೆಳವಣಿಗೆ ಇದೆ. ಒಂದು ಪ್ರಕೃತಿಯ ಬೆಳವಣಿಗೆ ಅಥವಾ ನಮ್ಮ ದೇಹದಲ್ಲಿ ಉಂಟಾಗುವಂಥ ಪ್ರಮೋಷನ್ಗಳು. ಪ್ರಾಣಿ ಮೂಲದಿಂದ ಹಂತ ಹಂತವಾಗಿ ಮಾನವನವರೆಗೂ ಬರ್ತಾನೆ. ಮಾನವನವರೆಗೆ ಬಂದ ಮೇಲೆ ಇಲ್ಲಿ ಅವನ ಪ್ರಕೃತಿಯ ಹೆಚ್ಚು ಕಡಿಮೆ ಬೆಳವಣಿಗೆ ನಿಲ್ತದೆ. ಅವನು ಆಗ ಆಧ್ಯಾತ್ಮಿಕವಾಗಿ ಅಥವಾ ಸೈಕಾಲಜಿಕಲಿ ಬೆಳಿಬೇಕು, ಚೈತ್ಯೀಯವಾಗಿ ಬೆಳಿಬೇಕು, ಸೈಕಿಕಲಿ, ಇನ್ ಸೈಕಿಕ್ ಬೀಯಿಂಗ್. ಅವನ ಪ್ರಗತಿ ಅಲ್ಲಿಗೆ ನಿಲ್ಲಲ್ಲ, ಅಲ್ಲಿಂದ ಅವನು ಮೇಲೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನ ಹೊಂದುತ್ತಾನೆ. ಬುದ್ಧಿಯ ಶಿಖರಗಳಲ್ಲಿ ಅವನು ಚೈತನ್ಯವನ್ನ ನೋಡ್ತಾನೆ. ಮನುಷ್ಯನ ಹೈಯೆಸ್ಟ್ ಎವಲ್ಯೂಟ್ ಏನು? ಬುದ್ಧಿ ಅಥವಾ ಇಂಟೆಲೆಕ್ಟ್ ಅಂತೀವಿ. ಡಿಸ್ಕ್ರಿಮಿನೇಟಿಂಗ್ ಮೈಂಡ್ ಅಂತಾರೆ ಶ್ರೀ ಅರವಿಂದರು. ಆ ಮಟ್ಟಕ್ಕೆ ಬೆಳೆದಿರುವ ಮನುಷ್ಯ ಅದರ ಮೇಲೆ ಅವನು ಚೈತನ್ಯವನ್ನ ನೋಡಬೇಕು. ದೇರ್ ಇಸ್ ಎ ಸ್ಪಿರಿಟ್ ಬಿಯಾಂಡ್ ದಿಸ್. ಅದು ಅವನ ನಿಜವಾದ ಬೆಳವಣಿಗೆ. ಕೇವಲ ಬುದ್ಧಿವರೆಗೆ ನಿಂತರೆ ಮಾತ್ರ ಅವನು ಒಳ್ಳೆ ಒಬ್ಬ ವಿಜ್ಞಾನಿ ಮಾತ್ರ ಆಗಬಹುದು, ಆಧ್ಯಾತ್ಮಿಕ ವ್ಯಕ್ತಿ ಆಗೋದಿಲ್ಲ. ಇದು ಒಂದು ದೊಡ್ಡ ಟೀಕೆ. ಸುಮ್ಮನೆ ತಿಳಿಬೇಡ್ರಿ, ಶ್ರೀ ಅರವಿಂದರು ಹೇಳಿರುವಂಥದ್ದೆಲ್ಲ ಬರೀ ಏನೋ ತಾತ್ವಿಕವಾಗಿ ಬರ್ಕೊಂಡು ಹೋಗಿರೋದಲ್ಲ. ಪ್ರತಿಯೊಂದು ಇತರೆ ಸಿದ್ಧಾಂತಗಳ ಮೇಲೆ ಅವರು ಮಾಡಿರೋ ಟೀಕೆಯೂ ಆಗಿರ್ತದೆ. ಅದು ನಾವು ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಇದೆ ಅನ್ನೋದನ್ನು ಒಪ್ಪಲಾರದೆ ಹೋದ್ರೆ ಮನುಷ್ಯ ಪ್ರಾಣಿಯಾಗೆ ಮಾತ್ರ ಉಳಿತಾನೆ. ಭಾರತೀಯ ಪುನರ್ಜನ್ಮದ ಕಲ್ಪಕ ಭಾವದಲ್ಲಿ ಈ ಚೈತನ್ಯದ ಹುಟ್ಟು, ಸಂಭೂತಿ ಅಥವಾ ಜೀವದ ಭವನೀಯತೆ ಅಂತಿದ್ವಿ, ಬಿಕಮಿಂಗ್ ಅನ್ನೋ ಕನ್ಸೆಪ್ಷನ್, ವಿಭಾವನೆ ಇದೆ ಅಂತಲೇ ಅದು ಒಂದು ಬಹಳ ಸುಂದರವಾದ ಒಂದು ಐಡಿಯಾ, ಕಲ್ಪಕ ಭಾವ ಆಗಿದೆ. ಆದ್ರೆ ಅದು ಎಷ್ಟೆಲ್ಲ ಒಂದು ತಿರುಚುವಿಕೆಗೆ ಒಳಪಟ್ಟಿದೆ ಎಂಬುದನ್ನು ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಏನೆಲ್ಲ ಒಂದು ಅಪಭ್ರಂಶಗಳು, ಅಪವಾದಗಳು, ಅಡ್ಡಹಾದಿಗಳು ಅದರಲ್ಲಿ ಪ್ರವೇಶ ಮಾಡಿವೆ. ನಾವು ಈ ಬೆಳವಣಿಗೆಯಲ್ಲಿ ಶ್ರೀ ಅರವಿಂದ್ರ ಹೇಳ್ತಾರೆ, ವೈಶ್ವಿಕ ಕ್ರಮಬದ್ಧತೆಗೆ ಈ ತುದಿವಾದಗಳು ಮಾರಕವಾಗಿವೆ. ಚೈತನ್ಯದ ವಿಧಾನಕ್ಕೆ ವ್ಯಷ್ಟೀಯತೆಯು ಅದರ ವೈಶ್ವಿಕತೆಯಷ್ಟೇ ಪ್ರಾಮುಖ್ಯವಾಗಿದೆ. ಇನ್ನೂ ಒಂದು ತೊಂದರೆ ಏನು ಅಂದ್ರೆ ಇಂಡಿವಿಜುವಾಲಿಟಿ ಅಂಡ್ ಯೂನಿವರ್ಸಾಲಿಟಿ, ಇವೆರಡನ್ನ ವಿರುದ್ಧಗಳಾಗಿ ನೋಡ್ತೇವೆ ನಾವು. ಅವೆರಡರ ನಡುವೆ ಜಗಳ ಹಚ್ತೇವೆ, ಒಂದಿದ್ರೆ ಇನ್ನೊಂದಿಲ್ಲ ಅಂತೇವೆ. ಇದು ಸರಿಯಲ್ಲ. ವ್ಯಷ್ಟೀಯತೆ, ಇಂಡಿವಿಜುವಾಲಿಟಿ ಅಂಡ್ ಯೂನಿವರ್ಸಾಲಿಟಿ ಆರ್ ರಿಲೇಟೆಡ್. ಮಾನವನಿಗೆ ಈ ಎರಡೂ ಆಯಾಮಗಳು, ಡೈಮೆನ್ಷನ್ಸ್ ಇವೆ. ವ್ಯಷ್ಟಿಯು ಪ್ರಜ್ಞೆಯಲ್ಲಿ ಬೆಳೆಯುತ್ತಿದ್ದಂತೆಯೇ ತನ್ನಲ್ಲಿರುವ ವೈಶ್ವಿಕತೆಯ ಅರಿವನ್ನು ಹೊಂದುತ್ತಾನೆ. ಅಲ್ಲದೆ ವೈಶ್ವಿಕತೆಯಲ್ಲಿ ತನ್ನ ಅರಿವನ್ನು ಅಂದ್ರೆ ಪಾತ್ರವನ್ನು ಪಡೆಯುತ್ತಾನೆ. ಹೀಗೆ
ವ್ಯಷ್ಟಿ ಮತ್ತು ವೈಶ್ವಿಕತೆಗಳು ಆಧ್ಯಾತ್ಮಿಕ ಅಸ್ತಿತ್ವದ ಎರಡು ಜೊತೆಗಾರ ಧ್ರುವಗಳಾಗಿವೆ. ಅವು ಎರಡು ಪೋಲ್ಸ್ ಆಫ್ ದ ಬೀಯಿಂಗ್ ಅಂತಾರೆ ಶ್ರೀ ಅರವಿಂದರು. ಒಂದು ಇಂಡಿವಿಜುವಾಲಿಟಿ, ಒಂದು ಯೂನಿವರ್ಸಾಲಿಟಿ. ಈ ಎರಡೂ ಮನುಷ್ಯನಿಗಿದೆ. ಅವೆರಡನ್ನೂ ನಾವು ಬೆಳೆಸಬೇಕು, ಪೋಷಿಸಬೇಕು. ವ್ಯಷ್ಟಿಯತೆಗೆ ಅರ್ಥ ಇರುವಂತೆ ಅವನ ವೈಶ್ವಿಕತೆಗೂ ಅರ್ಥ ಇದೆ. ಕೇವಲ ಒಂದನ್ನೇ ನಾವು, ಕೇವಲ ವ್ಯಷ್ಟಿಯತೆಯನ್ನ ಮಾತ್ರ ನಾವು ಹೆಚ್ಚು ಅಂತ ಅನ್ನೋದಾದ್ರೆ ನಾವು ವಿಜ್ಞಾನದ ಮಟ್ಟದ ಬೆಳವಣಿಗೆಗೆ ನಿಲ್ತೇವೆ, ಅಂದ್ರೆ ಮೆಟೀರಿಯಲಿಸ್ಟ್ ಆಗ್ತೇವೆ. ಕೇವಲ ವೈಶ್ವಿಕತೆಯನ್ನಷ್ಟೇ ಹೇಳಿ ಅವನ ವ್ಯಷ್ಟಿಯತೆಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಪಲಾಯನವಾದಿಗಳಾಗ್ತೇವೆ. ಹಾಗಾಗಿ ನಾವು ಈ ಎರಡನ್ನೂ ಒಪ್ಪಿಕೊಂಡು ಮುಂದುವರಿಯಬೇಕು. ಅವೆರಡು ಎರಡು ಧ್ರುವಗಳು, ಪೋಲ್ಸ್ ಆಫ್ ದ ಸೇಮ್ ಬೀಯಿಂಗ್ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಈ ಬಗೆಯ ಚಿಂತನೆಯು ತನ್ನ ಸಂಕೀರ್ಣತೆಯಲ್ಲಿ ಸಾಮಂಜಸ್ಯಪೂರ್ಣ, ನಮನೀಯ ಆಗಿರುವಂತಹದಾಗಿದ್ದು ಎಲ್ಲವನ್ನು ಒಳಗೊಳ್ಳುವುದಾಗಿದೆ. ಇದು ಒಂದು ಆರೋಹಿತ ಏಕತೆಯಾಗಿದ್ದು ನಮ್ಮ ಪುನರ್ಜನ್ಮದ ಕಲ್ಪಕ ಭಾವಗಳಿಗೆ ಆಧಾರವನ್ನು ಒದಗಿಸುವುದಾಗಿದೆ. ಇದಕ್ಕಾಗಿನೇ ಹೇಳಿದ್ದು ಈ ಅಸೆಂಡಿಂಗ್ ಯೂನಿಟಿ ಏನಿದೆ ಇದನ್ನ ನಾವು ಶ್ರೀ ಅರವಿಂದರ ಕರ್ಮ ಸಿದ್ಧಾಂತದಲ್ಲಿ ಆಧಾರ ಸ್ತಂಭವಾಗಿ ಒಪ್ಪಿಕೊಳ್ಳಬೇಕಾಗ್ತದೆ. ಅದರ ಅರ್ಥ ಮುಂದೆ ನಾವು ನೋಡ್ತಾ ಹೋಗ್ತೇವೆ, ವಿಶ್ಲೇಷಣೆ ಮಾಡಿದಾಗಲೇ ಹೇಗೆ ಅದು ಸಹಾಯಕ್ಕೆ ಬರ್ತದೆ ಅಂತ. ಇದು ಬೇಸಿಕಲಿ ಶ್ರೀ ಅರವಿಂದರ ಕರ್ಮ ಸಿದ್ಧಾಂತದ ಬುನಾದಿಗಳಿವು. ದೀಸ್ ಆರ್ ಆಲ್ ಪ್ರಿಪರೇಷನ್ಸ್. ಇವೆಲ್ಲ ನಾವು ಕನ್ಸೆಪ್ಷುಯಲ್ ಕ್ಲಾರಿಟಿ, ಸ್ಪಷ್ಟತೆ ಇರಲಾರ್ದೆ ಶ್ರೀ ಅರವಿಂದರು ಹೇಳುವ ಕರ್ಮ ಸಿದ್ಧಾಂತ ಅರ್ಥ ಆಗಲ್ಲ. ಇನ್ನು ಕರ್ಮ ಸಿದ್ಧಾಂತವೇ ಅರ್ಥ ಆಗ್ಲಾರ್ದವನಿಗೆ ಸಾವಿತ್ರಿ ಅಂತ ಅರ್ಥ ಆಗ್ತದೆ? ಇದು ನನ್ನ ಪ್ರಶ್ನೆ, ಸಣ್ಣ ಪ್ರಶ್ನೆ. ಸಮಯ ಆಗಿದೆ, ನಾವು ನಮ್ಮ ಅಧ್ಯಯನವನ್ನ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸುವ. ಈ ಸಂಬಂಧದಲ್ಲಿ ಏನೇ ಪ್ರಶ್ನೆಗಳಿದ್ರೂ ದಯವಿಟ್ಟು ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿದ್ರೆ ಮುಂದಿನ ವಾರ ಅದಕ್ಕೆ ಉತ್ತರಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ.